ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ VAO ಎಕ್ಸಾಮ್ಗೆ ಸಂಬಂಧಪಟ್ಟಂತ ಪೇಪರ್ 2 ನ 100 ಕಂಪ್ಯೂಟರ್ ಕ್ವಶನ್ಸ್ಗಳನ್ನು, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ 100 ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಇವತ್ತಿನ ಸೆಷನ್ ವಿಶೇಷತೆ ಏನು ಕೇಳಿದ್ರೆ ಕಂಪ್ಲೀಟ್ ಆಗಿ 360 ಡಿಗ್ರಿ ಅನಾಲಿಸಿಸ್ ಇರುತ್ತೆ ಮತ್ತು ಕಠಿಣ ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀವಿ. ತುಂಬಾ ಸರಿ ಕೇಳಿದ್ರಿ, ಕಳೆದ ಒಂದು ಸೆಷನ್ ಅಲ್ಲಿ ಈಸಿಯೆಸ್ಟ್ ಆಗಿರೋ ಪ್ರಶ್ನೆಗಳ ಬೇಡ ಸರ್, ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರುವಂತಹ ಕಠಿಣವಾದ ಪ್ರಶ್ನೆಗಳನ್ನ, ಟಫೆಸ್ಟ್ ಕ್ವಶನ್ ತಗೊಂಡ್ಬನ್ನಿ ಅಂತ ಹೇಳಿದ್ರಿ. ಸೊ ಇವತ್ತಿನ ಸೆಷನ್ ಅಲ್ಲಿ 100 ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರುವಂತಹ ಟಫ್ ಕ್ವಶನ್ಗಳನ್ನ, ಕಠಿಣ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. CPU ಇದೆಯಲ್ಲ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇದರ ಇನ್ಸ್ಟ್ರಕ್ಷನ್ ಅನ್ನು ಡಿಕೋಡ್ ಮಾಡುವಂತಹ ಪ್ರಮುಖ ಘಟಕ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಕಂಟ್ರೋಲ್ ಯೂನಿಟ್. CPU ನ ಇನ್ಸ್ಟ್ರಕ್ಷನ್ ಅನ್ನು ಡಿಕೋಡ್ ಮಾಡೋದು ಯಾವುದು ಕೇಳಿದ್ರೆ ಕಂಟ್ರೋಲ್ ಯೂನಿಟ್. ನೋಡಿ, ಕಂಟ್ರೋಲ್ ಯೂನಿಟ್ CPU ನ ಪ್ರಮುಖ ನಿಯಂತ್ರಣ ಘಟಕವಾಗಿದೆ. ಇದು ಇನ್ಸ್ಟ್ರಕ್ಷನ್ ಅನ್ನ ಫೆಚ್ ಮಾಡುತ್ತೆ, ಹುಡುಕತ್ತೆ, ಡಿಕೋಡ್ ಮಾಡುತ್ತೆ ಮತ್ತು ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಕಂಟ್ರೋಲ್ ಯೂನಿಟಿನ ಕೆಲಸ ಏನು? CPU ನಲ್ಲಿರುವಂತಹ ಇನ್ಸ್ಟ್ರಕ್ಷನ್ ಅನ್ನ ಫೆಚ್ ಮಾಡುವಂಥದ್ದು, ಡಿಕೋಡ್ ಮಾಡುವಂಥದ್ದು ಮತ್ತು ಎಕ್ಸಿಕ್ಯೂಟ್ ಮಾಡುವಂಥದ್ದು. ಇನ್ನು ALU ಗಣಿತ ಮತ್ತು ತಾರ್ಕಿಕ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಆದ್ದರಿಂದ ಇನ್ಸ್ಟ್ರಕ್ಷನ್ ಡಿಕೋಡ್ ಮಾಡುವಂಥ ಪ್ರಮುಖ ಘಟಕ ಕಂಟ್ರೋಲ್ ಯೂನಿಟ್ ಆಗಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ವೊಲಾಟೈಲ್ ಮೆಮೊರಿ ಆಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ರ್ಯಾಮ್. ರ್ಯಾಮ್ ಒಂದು ವೊಲಾಟೈಲ್ ಮೆಮೊರಿ. ಯಾಕಂದ್ರೆ ವಿದ್ಯುತ್ ಸಂಪರ್ಕ ಕಡಿತವಾದಾಗ ಅದರಲ್ಲಿರುವ ಡಾಟಾ ಕಳೆದು ಹೋಗುತ್ತೆ. ವಿದ್ಯುತ್ ಸಂಪರ್ಕ ಕಡಿತವಾದಾಗ ಮೆಮೊರಿ ಅಳಿಸಿ ಹೋಗೋದು, ಅಥವಾ ಮೆಮೊರಿ ಅಥವಾ ಡಾಟಾ ಅಳಿಸಿ ಹೋಗುತ್ತೆ. ಹಾಗಾಗಿ ಇದಕ್ಕೆ ಏನಂತ ಕರೀತಾರೆ ಕೇಳಿದ್ರೆ ವೊಲಾಟೈಲ್ ಮೆಮೊರಿ ಅಂತಾರೆ. ವೊಲಾಟೈಲ್ ಮೆಮೊರಿ ಅಂದ್ರೆ ತಾತ್ಕಾಲಿಕ ಸ್ಮರಣೆ, ಅಂದ್ರೆ ಇದು ಶಾಶ್ವತವಾಗಿ ಇರೋದಿಲ್ಲ, ಇದು ಅಂತ ಪರ್ಮನೆಂಟ್ ಅಲ್ಲ, ಇದು ವೊಲಾಟೈಲ್. ಯಾವುದು? ರ್ಯಾಮ್. ಸೊ CPUಗೆ ತಾತ್ಕಾಲಿಕವಾಗಿ ಬೇಕಾದ ಪ್ರೋಗ್ರಾಮ್ ಮತ್ತು ಡಾಟಾಗಳನ್ನು ಇದು ಸಂಗ್ರಹಿಸುತ್ತೆ. ತಾತ್ಕಾಲಿಕವಾಗಿ ROM ರಾಮ್ ಇದೆಯಲ್ಲ ಮತ್ತು SSD ನಾನ್ ವೊಲಾಟೈಲ್ ಗ್ರೂಪಿಗೆ ಸೇರಿರ್ತವೆ. ಕ್ಯಾಚೆ ಮೆಮೊರಿ ಸಾಮಾನ್ಯವಾಗಿ ಯಾವ ಘಟಕದ ವೇಗವನ್ನು ಹೆಚ್ಚಿಸಲು ಬಳಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, CPU. ಸ್ನೇಹಿತರೆ, ಕ್ಯಾಚೆ ಮೆಮೊರಿ ಅತ್ಯಂತ ವೇಗದ ಮೆಮೊರಿ ಆಗಿದೆ. ಕ್ಯಾಚೆ ಮೆಮೊರಿ ಬಗ್ಗೆ ಗೊತ್ತಿರಲಿ ನಿಮಗೆ, ಇದು ಅತ್ಯಂತ ವೇಗದ ಮೆಮೊರಿ. ಅತ್ಯಂತ ವೇಗದ ಮೆಮೊರಿ ಯಾವುದು ಕೇಳಿದ್ರೆ ದಟ್ ಈಸ್ ಕ್ಯಾಚೆ ಮೆಮೊರಿ. ಕ್ಯಾಚೆ ಮೆಮೊರಿ ಅತ್ಯಂತ ವೇಗದ ಮೆಮೊರಿ ಆಗಿದೆ. ಮತ್ತು ಈ ಕ್ಯಾಚೆ ಮೆಮೊರಿ ಇದೆಯಲ್ಲ, ಇದು CPUಗೆ ಪದೇ ಪದೇ ಬೇಕಾಗುವ ಡಾಟಾ ಮತ್ತು ಇನ್ಸ್ಟ್ರಕ್ಷನ್ಗಳನ್ನು ಹತ್ತಿರದಲ್ಲೇ ಇರಿಸುತ್ತೆ. ಇದರಿಂದ ರ್ಯಾಮ್ಗೆ ಹೋಗುವ ಅವಶ್ಯಕತೆ ಕಡಿಮೆ ಆಗುತ್ತೆ. ಪರಿಣಾಮವಾಗಿ CPU ಪ್ರೊಸೆಸಿಂಗ್ ಸ್ಪೀಡ್ ಹೆಚ್ಚುತ್ತೆ ಅಂತೇಳಿ, ಸ್ಪೀಡ್ ಹೆಚ್ಚಿಸುತ್ತೆ. ಯಾವುದರ ಸ್ಪೀಡ್ ಹೆಚ್ಚಿಸುತ್ತೆ? ಇದು CPU ನ ಸ್ಪೀಡ್ ಹೆಚ್ಚಿಸುತ್ತೆ ಕ್ಯಾಚೆ ಮೆಮೊರಿ. CPU ನಲ್ಲಿ ಮುಂದಿನ ಇನ್ಸ್ಟ್ರಕ್ಷನ್ ವಿಳಾಸವನ್ನು ಸಂಗ್ರಹಿಸುವ ರಿಜಿಸ್ಟರ್ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪ್ರೋಗ್ರಾಮ್ ಕೌಂಟರ್. ಪ್ರೋಗ್ರಾಮ್ ಕೌಂಟರ್. ಸೊ ಪ್ರೋಗ್ರಾಮ್ ಕೌಂಟರ್ ಇದೆಯಲ್ಲ, ಇದು CPU ನಲ್ಲಿ ಇನ್ಸ್ಟ್ರಕ್ಷನ್ನ ವಿಳಾಸವನ್ನು ಸಂಗ್ರಹಿಸುವ ರಿಜಿಸ್ಟರ್ ಆಗಿರುತ್ತೆ. ಆಕ್ಚುಲಿ ಪ್ರೋಗ್ರಾಮ್ ಕೌಂಟರ್ ಅಥವಾ PC ಮುಂದಿನ ಎಕ್ಸಿಕ್ಯೂಟಿವ್ ಆಗಬೇಕಾದ ಇನ್ಸ್ಟ್ರಕ್ಷನ್ನ ಅಡ್ರೆಸ್ ಅನ್ನು ಹೊಂದಿರುತ್ತೆ. ಏನು ಹೊಂದಿರುತ್ತೆ? ಇದು ಅಡ್ರೆಸ್ ಹೊಂದಿರುತ್ತೆ. ಅಡ್ರೆಸ್ ಅನ್ನು ಹೊಂದಿರುತ್ತೆ. ಮತ್ತು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟಿವ್ ಆದ ನಂತರ PC ಸಾಮಾನ್ಯವಾಗಿ ಮುಂದಿನ ಇನ್ಸ್ಟ್ರಕ್ಷನ್ಗೆ ಅಪ್ಡೇಟ್ ಆಗುತ್ತೆ. MAR ಮೆಮೊರಿ ಅಡ್ರೆಸ್ ಅನ್ನು ಹೋಲ್ಡ್ ಮಾಡುತ್ತೆ. ಮತ್ತು ಆದ್ದರಿಂದ ಸರಿಯಾದ ಉತ್ತರ ಪ್ರೋಗ್ರಾಮ್ ಕೌಂಟರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ALU ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಇದೆಯಲ್ಲ, ಇದರ ಮುಖ್ಯ ಕಾರ್ಯ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಅರಿಥ್ಮೆಟಿಕ್ ಮತ್ತು ಲಾಜಿಕ್ ಆಪರೇಷನ್ಗಳನ್ನು ಮಾಡುವಂಥದ್ದು. ಅರಿಥ್ಮೆಟಿಕ್ ಮತ್ತು ಲಾಜಿಕ್. ALU ಅಂದರೆ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್. ಇದು ಎಡಿಷನ್, ಸಬ್ಸ್ಟ್ರಾಕ್ಷನ್ ಮುಂತಾದ ಅರಿಥ್ಮೆಟಿಕ್ ಆಪರೇಷನ್ ಮಾಡುತ್ತೆ. ಏನೇನು ಮಾಡುತ್ತೆ? ಅಡಿಷನ್ ಕೂಡುವುದು,
ಸಬ್ಸ್ಟ್ರಾಕ್ಷನ್ ಇಂಥವನ್ನ ಮಾಡುತ್ತೆ. ಮತ್ತು ಇದು ಆ್ಯಂಡ್ ಆರ್ ನಾಟ್, ಕಂಪ್ಯಾರಿಸನ್ ಮುಂತಾದ ಲಾಜಿಕಲ್ ಆಪರೇಷನ್ ಕೂಡ ಮಾಡುತ್ತೆ. ಆ್ಯಂಡ್ ಆರ್ ನಾಟ್ ಮುಂತಾದ ಲಾಜಿಕಲ್ ಆಪರೇಷನ್ಸ್ ಕೂಡ ಮಾಡುತ್ತೆ. ಆಪರೇಷನ್ಸ್ ಯಾವುದು? ALU. ಆದ್ದರಿಂದ ALU CPU-ನ ಗಣಿತ ಮತ್ತು ತಾರ್ಕಿಕ ಪ್ರೊಸೆಸಿಂಗ್ಗೆ ಪ್ರಮುಖವಾಗಿದೆ. ಅರಿಥ್ಮೆಟಿಕ್ ಮತ್ತು ಲಾಜಿಕಲ್ ಅಂದರೆ ಗಣಿತಕ್ಕೆ ಮತ್ತು ತರ್ಕಕ್ಕೆ ಸಂಬಂಧಪಟ್ಟಂಥ ಆಪರೇಷನ್ಗಳನ್ನು ಮಾಡುತ್ತೆ. ಇದರ ಮುಖ್ಯ ಕಾರ್ಯ ಕೂಡ ಹೌದು. 2s ಕಾಂಪ್ಲಿಮೆಂಟ್ ವಿಧಾನವನ್ನು ಮುಖ್ಯವಾಗಿ ಯಾವುದಕ್ಕೆ ಬಳಸಲಾಗುತ್ತೆ? ರೈಟ್ ಆನ್ಸರ್ ಇದು ಆಪ್ಷನ್ ಬಿ. ಸೈನ್ಡ್ ಬೈನರಿ ಸಂಖ್ಯೆಗಳ ಪ್ರತಿನಿಧಿತ್ವದಲ್ಲಿ ಈ 2s ಕಾಂಪ್ಲಿಮೆಂಟ್ ವಿಧಾನವನ್ನು ಬಳಸಲಾಗುತ್ತೆ. ಏನಿದು ಕೇಳಿದ್ರೆ, ಈ ಸೈನ್ಡ್ ಬೈನರಿ ನಂಬರ್ಸ್ನ ಪ್ರತಿನಿಧಿಸಲು ವ್ಯಾಪಕವಾಗಿ ಇದನ್ನ ಬಳಸಲಾಗುತ್ತೆ 2s ಕಾಂಪ್ಲಿಮೆಂಟ್ ಅನ್ನ. ಇದರಿಂದ ಪಾಸಿಟಿವ್ ಮತ್ತು ನೆಗೆಟಿವ್ ಇಂಟಗರ್ಗಳನ್ನು ಬೈನರಿ ರೂಪದಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಏನು ಮಾಡಬಹುದು? ನೆಗೆಟಿವ್ ಮತ್ತು ಪಾಸಿಟಿವ್ ಇಂಟಿಗರ್ಗಳನ್ನು ಬೈನರಿ ರೂಪದಲ್ಲಿ ಪ್ರೆಸೆಂಟ್ ಮಾಡಬಹುದು. ಮಾಡಬಹುದಾಗಿದೆ. ಇನ್ನು ಸಬ್ಸ್ಟ್ರಾಕ್ಷನ್ ಅನ್ನು ಅಡಿಷನ್ ರೂಪದಲ್ಲಿ ನಿರ್ವಹಿಸಲು ಸಹ ಇದು ಸಹಾಯಕವಾಗಿದೆ. ಸೊ ಕಂಪ್ಯೂಟರ್ನಲ್ಲಿ ಅರಿಥ್ಮೆಟಿಕ್ನಲ್ಲಿ ಇದು ಬಹಳ ಪ್ರಮುಖ ವಿಧಾನವಾಗಿದೆ. ಒಂದು ಬೈಟ್ನಲ್ಲಿ ಎಷ್ಟು ಬಿಟ್ಗಳಿರ್ತವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 8 ಬಿಟ್ಸ್. 1 ಬೈಟ್ ಇಸ್ ಈಕ್ವಲ್ ಟು 8 ಬಿಟ್. ಇದು ಬಿಟ್ ಬೈನರಿ ಡಿಜಿಟ್ ಆಗಿದೆ, ಅಂದರೆ 0 ಅಥವಾ 1 ಮೌಲ್ಯವನ್ನು ಹೊಂದಿರುತ್ತೆ. ಬೈಟ್ ಸಾಮಾನ್ಯವಾಗಿ ಕ್ಯಾರೆಕ್ಟರ್ ಅಥವಾ ಡಾಟಾದ ಸಣ್ಣ ಘಟಕವನ್ನು ಪ್ರತಿನಿಧಿಸಲು ಬಳಸಲಾಗುತ್ತೆ. ಡಾಟಾದ ಚಿಕ್ಕ ಘಟಕವನ್ನು ಪ್ರತಿನಿಧಿಸಲು ಬಳಸಲಾಗುತ್ತದೆ. ಯಾವುದನ್ನ? ಬೈಟನ್ನ. ASCII ಸ್ಟ್ಯಾಂಡರ್ಡ್ ಮೂಲ ಆವೃತ್ತಿಯಲ್ಲಿ ಎಷ್ಟು ಬಿಟ್ಸ್ ಬಳಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 7 ಬಿಟ್ಸ್ ಅನ್ನು ಬಳಸಲಾಗುತ್ತೆ. ಇದು ಮೂಲ ASCII ಸ್ಟ್ಯಾಂಡರ್ಡ್ 7 ಬಿಟ್ ಕ್ಯಾರೆಕ್ಟರ್ ಎನ್ಕೋಡಿಂಗ್ ಆಗಿರುತ್ತೆ. ಇದರಿಂದ 128 ವಿಭಿನ್ನ ಕೋಡ್ಗಳನ್ನು ಪ್ರತಿನಿಧಿಸಬಹುದು. 128 ವಿಭಿನ್ನ ಕೋಡ್ ಪ್ರತಿನಿಧಿಸಬಹುದು. ವಿಭಿನ್ನ ಕೋಡ್ಗಳನ್ನು ಪ್ರತಿನಿಧಿಸಬಹುದು. ಯೂನಿಕೋಡ್ನ ಪ್ರಮುಖ ಉದ್ದೇಶ ಏನು? ಯೂನಿಕೋಡ್ ಆಗುತ್ತಲ್ಲ, ಯೂನಿಕೋಡ್ ಮಾಡ್ತೀವಲ್ಲ, ಇದರ ಮೇನ್ ಉದ್ದೇಶ ಏನು ಅಂತೇಳಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ವಿವಿಧ ಭಾಷೆಗಳ ಅಕ್ಷರಗಳನ್ನು ಪ್ರತಿನಿಧಿಸುವುದು ಯೂನಿಕೋಡ್ನ ಪ್ರಮುಖ ಉದ್ದೇಶವಾಗಿದೆ. ಯೂನಿಕೋಡ್ ಆ್ಯಕ್ಚುಲಿ ಜಗತ್ತಿನ ವಿವಿಧ ಭಾಷೆಗಳ ಅಕ್ಷರಗಳಿಗೆ ಸ್ಟ್ಯಾಂಡರ್ಡ್ ರೆಪ್ರೆಸೆಂಟೇಷನ್ ಕೊಡುತ್ತೆ. ಯೂನಿಕೋಡ್ ಏನು ಕೊಡುತ್ತೆ? ಬೇರೆ ಬೇರೆ ಭಾಷೆಗಳಿಗೆ ಸ್ಟ್ಯಾಂಡರ್ಡ್ ರೆಪ್ರೆಸೆಂಟೇಷನ್ ಕೊಡುತ್ತೆ ಯೂನಿಕೋಡ್. ಮತ್ತು ಇದೇನು ಮಾಡುತ್ತೆ ಅಂದರೆ, ಇದು ಕನ್ನಡ, ಹಿಂದಿ, ಚೈನೀಸ್, ಅರೇಬಿಕ್ ಮುಂತಾದ ಭಾಷೆಗಳ ಅಕ್ಷರಗಳನ್ನು ಇದು ಸಪೋರ್ಟ್ ಮಾಡುತ್ತೆ. ಸೊ ASCIIಗೆ ಹೋಲಿಸಿದರೆ ಯೂನಿಕೋಡ್ ಕ್ಯಾರೆಕ್ಟರ್ ಕವರೇಜ್ ಬಹಳ ದೊಡ್ಡದು. ಆಧುನಿಕ ಸಾಫ್ಟ್ವೇರ್ ಮತ್ತು ವೆಬ್ಸೈಟ್ಗಳಲ್ಲಿ ಯೂನಿಕೋಡ್ ಬಹಳ ಮುಖ್ಯ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಯೋಸ್ ಮತ್ತು UEFI ಇದರ ಪ್ರಮುಖ ಕಾರ್ಯ ಏನು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಹಾರ್ಡ್ವೇರ್ ಇನಿಷಿಯಲೈಸೇಷನ್ ಮತ್ತು ಬೂಟ್ ಪ್ರಾಸೆಸ್. ಬಯೋಸ್ನ ಪ್ರಮುಖ ಕಾರ್ಯ ಏನು? ಹಾರ್ಡ್ವೇರ್ ಇನಿಷಿಯಲೈಸೇಷನ್ ಮತ್ತು ಬೂಟ್ ಪ್ರಾಸೆಸ್. ಇದು ನೋಡಿ, ಇದು ಹಾರ್ಡ್ವೇರನ್ನು ಇನಿಷಿಯಲೈಸ್ ಮಾಡುತ್ತೆ, ನಂತರ ಬೂಟ್ ಡಿವೈಸನ್ನು ಹುಡುಕಿ ಆಪರೇಟಿಂಗ್ ಸಿಸ್ಟಮ್ನ ಲೋಡ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸೊ UEFI ಇದೆಯಲ್ಲ, ಇದು ಆಧುನಿಕ ಸಿಸ್ಟಮ್ನಲ್ಲಿ ಬಯೋಸ್ಗೆ ಹೆಚ್ಚು ಅಡ್ವಾನ್ಸ್ ರಿಪ್ಲೇಸ್ಮೆಂಟ್ ಆಗಿದೆ. ಆದ್ದರಿಂದ ಬೂಟ್ ಪ್ರೊಸೆಸ್ನಲ್ಲಿ ಇದರ ಪಾತ್ರ ಬಹಳ ಮುಖ್ಯವಾಗಿದೆ. ಯಾವುದ್ರದ್ದು? UEFI. ಇದು ಆಧುನಿಕ ಸಿಸ್ಟಮ್ನಲ್ಲಿ ಇದರ ಬಳಕೆ ಹೆಚ್ಚು. ಕೆಳಗಿನವಲ್ಲಿ ಯಾವುದು ಸೆಕೆಂಡರಿ
ಸ್ಟೋರೇಜ್ಗೆ ಸಂಬಂಧಪಟ್ಟಿದೆ. ರೈಟ್ ಆನ್ಸರ್ ಇದು ಆಪ್ಷನ್ ಡಿ, ಎಸ್ ಎಸ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಎಸ್ ಎಸ್ ಟಿ ಮತ್ತು ಹಾರ್ಡ್ ಡಿಸ್ಕ್ಗಳು, ಎಸ್ ಎಸ್ ಟಿ ಮತ್ತು ಹಾರ್ಡ್ ಡಿಸ್ಕ್ ಇರ್ತಾವಲ್ಲ, ಇದು ಸೆಕೆಂಡರಿ ಸ್ಟೋರೇಜ್ಗೆ ಉದಾಹರಣೆಯಾಗಿದೆ. ನೋಡಿ, ಇದು ನಾನ್ ವಲಾಟೈಲ್ ಸೆಕೆಂಡರಿ ಸ್ಟೋರೇಜ್ ಡಿವೈಸ್. ಇದು ಅಂದರೆ ಫ್ಲ್ಯಾಶ್ ಮೆಮೊರಿಯನ್ನು ಬಳಸುತ್ತೆ ಮತ್ತು ಮೂವಿಂಗ್ ಮೆಕ್ಯಾನಿಕಲ್ ಪಾರ್ಟ್ ಹೊಂದಿರೋದಿಲ್ಲ. ಸೊ ರಿಜಿಸ್ಟರ್, ಕ್ಯಾಚೆ ಮತ್ತು ರ್ಯಾಮ್ ಪ್ರೈಮರಿ ಹೈ ಸ್ಪೀಡ್ ಮೆಮೊರಿ ವಿಭಾಗಗಳಿಗೆ ಸೇರಿದೆ. ಆದ್ದರಿಂದ ಎಸ್ ಎಸ್ ಟಿ ಸರಿಯಾದ ಉತ್ತರ. ವಿರ್ಚುವಲ್ ಮೆಮೊರಿ ಸಾಮಾನ್ಯವಾಗಿ ಯಾವುದನ್ನು ಬಳಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸೆಕೆಂಡರಿ ಸ್ಟೋರೇಜನ್ನು ಬಳಸುತ್ತೆ. ಯಾವುದು? ವಿರ್ಚುವಲ್ ಮೆಮೊರಿ. ಯಾಕೆ ಅಂತ ಕೇಳಿದ್ರೆ, ನೋಡಿ, ವಿರ್ಚುವಲ್ ಮೆಮೊರಿ ರ್ಯಾಮ್ ಸಾಲದೇ ಇದ್ದಾಗ ಸ್ಟೋರೇಜ್ ಡಿವೈಸ್ನ ಒಂದು ಭಾಗವನ್ನು ರ್ಯಾಮ್ನ ಎಕ್ಸ್ಟೆನ್ಷನ್ ಅಂತ ಬಳಸುತ್ತೆ. ನೋಡಿ, ಏನು ಮಾಡುತ್ತಿದ್ದು? ರ್ಯಾಮ್ ಸಾಲದೇ ಇದ್ದಾಗ ಸ್ಟೋರೇಜ್ ಡಿವೈಸನ್ನು ಡಿವೈಸ್ನ ಒಂದು ಭಾಗವನ್ನು ರ್ಯಾಮ್ನ ಎಕ್ಸ್ಟೆನ್ಷನ್, ಮುಂದುವರೆದ ಭಾಗದಂತೆ ಎಕ್ಸ್ಟೆನ್ಷನ್ ಅಂತೆ ಬಳಸುತ್ತೆ. ಸಾಮಾನ್ಯವಾಗಿ HDD ಅಥವಾ SSDಯಲ್ಲಿ ಪೇಜ್ ಫೈಲ್ ಸ್ವ್ಯಾಪ್ ಸ್ಪೇಸ್ ಬಳಸಲಾಗುತ್ತೆ. ಇದು ಹೆಚ್ಚಿನ ಪ್ರೋಗ್ರಾಮ್ಗಳನ್ನು ರನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಆದರೆ ರ್ಯಾಮ್ಗಿಂತ ಇದರ ಆಕ್ಸೆಸ್ ಸ್ಪೀಡ್ ಕಡಿಮೆ. ಯಾವ್ದು? ಸೆಕೆಂಡರಿ ಸ್ಟೋರೇಜ್ದು. ಥ್ರಾಶಿಂಗ್ ಯಾವ ಸಂದರ್ಭದಲ್ಲಿ ಸಂಭವಿಸುತ್ತೆ? ಥ್ರಾಶಿಂಗ್ ಆಗೋದು ಯಾವಾಗ ಅಂತೇಳಿ. ರೈಟ್ ಆನ್ಸರ್ ಇದು ಆಪ್ಷನ್ ಬಿ, ಪೇಜ್ ಸ್ವ್ಯಾಪಿಂಗ್ ಅತಿಯಾಗಿ ನಡೆದಾಗ. ಪೇಜ್ ಸ್ವ್ಯಾಪಿಂಗ್ ತುಂಬ ಮಾಡಿದಾಗ ಥ್ರಾಶಿಂಗ್ ಆಗುತ್ತೆ. ಏನಿದು ಥ್ರಾಶಿಂಗ್ ಅಂದರೆ? ಥ್ರಾಶಿಂಗ್ ಅಂದರೆ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಮೆಮೊರಿ ಪೇಜಸ್ಗಳನ್ನು ರ್ಯಾಮ್ ಮತ್ತು ಸೆಕೆಂಡರಿ ಸ್ಟೋರೇಜ್ ನಡುವೆ ಅತಿಯಾಗಿ ಸ್ವ್ಯಾಪ್ ಮಾಡುತ್ತೆ. ಇದರಿಂದ CPU ಆಕ್ಚುಯಲ್ ಕಂಪ್ಯೂಷನ್ ಮಾಡೋದಕ್ಕಿಂತ ಮೆಮೊರಿ ಮ್ಯಾನೇಜ್ಮೆಂಟಲ್ಲಿ ಹೆಚ್ಚು ಸಮಯ ಕಳೆದು ಸಿಸ್ಟಮ್ ಪರ್ಫಾರ್ಮೆನ್ಸ್ ಕುಸಿಯುತ್ತೆ. ಸಿಸ್ಟಮ್ನ ಪರ್ಫಾರ್ಮೆನ್ಸ್ ಕುಸಿಯುತ್ತದೆ, ಕಡಿಮೆ ಆಗುತ್ತೆ ಅಂತ. ಸಿಸ್ಟಮ್ನ ಪರ್ಫಾರ್ಮೆನ್ಸ್ ಕುಸಿಯುವಂಥದ್ದು. ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಪ್ರಾಸೆಸ್ ಅಂದರೆ ಏನು? ಸೊ ದ ರೈಟ್ ಆನ್ಸರ್ ಇದು ಆಪ್ಷನ್ ಬಿ, ಪ್ರೋಗ್ರಾಮ್ ಇನ್ ಎಕ್ಸಿಕ್ಯೂಷನ್. ಅಂದರೆ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆ ಸಮಯಕ್ಕೆ ಪ್ರಾಸೆಸ್ ಅಂತ ಕರೀತಾರೆ. ಪ್ರಾಸೆಸ್ ಅಂದರೆ ಪ್ರಸ್ತುತ ಎಕ್ಸಿಕ್ಯೂಷನ್ನಲ್ಲಿರುವ ಒಂದು ಪ್ರೋಗ್ರಾಮ್. ಒಂದೇ ಪ್ರೋಗ್ರಾಮ್ನ ಹಲವು ಪ್ರೊಸೆಸ್ ಇರ್ಬೋದು. ಆಪರೇಟಿಂಗ್ ಸಿಸ್ಟಮ್ ಪ್ರತಿಯೊಂದು ಪ್ರೊಸೆಸ್ಗೆ ರಿಸೋರ್ಸಸ್ ಮತ್ತು CPU ಟೈಮನ್ನು ನಿರ್ವಹಿಸುತ್ತೆ. ಆದ್ದರಿಂದ ಸ್ಟೋರ್ಡ್ ಪ್ರೋಗ್ರಾಮ್ ಮತ್ತು ಪ್ರೊಸೆಸ್ ಒಂದೇ ಅಲ್ಲ. ಪ್ರಾಸೆಸ್ ಅಂದರೆ ಏನು ಕೇಳಿದ್ರೆ, ನೋಡಿ, ಈ ಪ್ರಾಸೆಸ್ ಅಂದರೆ ಆ್ಯಕ್ಚುಲಿ ಏನಂತ ಹೇಳ್ಬೋದು ಅಂದರೆ ರಿಸೋರ್ಸಸ್ ಮತ್ತು CPU ಟೈಮನ್ನು ನಿರ್ವಹಿಸೋದು. ರಿಸೋರ್ಸಸ್ ಮತ್ತು CPU ಟೈಮ್ ಇವೆರಡನ ನಿರ್ವಹಣೆ. ಡೆಡ್ಲಾಕ್ ಉಂಟಾಗಲು ಕೆಳಗಿನ ಯಾವುದು ಅಗತ್ಯವಲ್ಲ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕಾಂಪಿಲೇಷನ್. ಡೆಡ್ಲಾಕ್ ಉಂಟಾಗೋದಕ್ಕೆ ಕಾಂಪಿಲೇಷನ್ನ ಅವಶ್ಯಕತೆ ಇಲ್ಲ. ಡೆಡ್ಲಾಕ್ಗೆ 4 ಕಫ್ಮ್ಯಾನ್ ಕಂಡೀಷನ್ಗೆ ಸಂಬಂಧಿಸಿದೆ. ಅವು ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಇರ್ಬೋದು, ಹೋಲ್ಡ್ ಆ್ಯಂಡ್ ವೆಯ್ಟ್ ಇರ್ಬೋದು, ನೋ ಪ್ರೀಂಪ್ಷನ್ ಇರ್ಬೋದು ಮತ್ತು ಸರ್ಕ್ಯುಲರ್ ವೆಯ್ಟ್ ಇರ್ಬೋದು. ಸೊ ಕಾಂಪಿಲೇಷನ್ ಡೆಡ್ಲಾಕ್ನ ಅಗತ್ಯ ಇರೋದು ಕಂಡೀಷನ್ ಅಲ್ಲ. ಆದ್ದರಿಂದ ಸರಿಯಾದ ಉತ್ತರ ಕಾಂಪಿಲೇಷನ್. ರೌಂಡ್ ರಾಬಿನ್ ಶೆಡ್ಯೂಲಿಂಗ್ ಯಾವ ರೀತಿಯ ಶೆಡ್ಯೂಲಿಂಗ್ಗೆ ಒಂದು ಉದಾಹರಣೆಯಾಗಿದೆ? ರೈಟ್ ಆನ್ಸರ್ ಇದು ಆಪ್ಷನ್ ಬಿ, ಪ್ರೀಂಪ್ಟಿವ್ ಶೆಡ್ಯೂಲಿಂಗ್. ಏನಿದು ರೌಂಡ್ ರಾಬಿನ್ ಶೆಡ್ಯೂಲಿಂಗ್ ಅಂತ ಕೇಳಿದ್ರೆ, ನೋಡಿ, ಇಲ್ಲಿ ರೌಂಡ್ ರಾಬಿನ್ ಶೆಡ್ಯೂಲ್ನಲ್ಲಿ ಪ್ರತಿಯೊಂದು ಪ್ರೋಸೆಸ್ಗೆ ಫಿಕ್ಸೆಡ್ ಟೈಮ್ ಮತ್ತು ಕ್ವಾಂಟಮ್ ನೀಡಲಾಗುತ್ತೆ. ಏನಿರುತ್ತಿಲ್ಲಿ ಫಿಕ್ಸೆಡ್ ನಿಗದಿತ ಅವಧಿ ಮತ್ತು ಫಿಕ್ಸೆಡ್ ಟೈಮ್ ಮತ್ತು ಕ್ವಾಂಟಮ್ ಇರುತ್ತಿಲ್ಲಿ. ಸಮಯ ಮುಗಿದ ನಂತರ, ಟೈಮ್ ಆದ ನಂತರ CPU ಅನ್ನು ಮತ್ತೊಂದು ಪ್ರೊಸೆಸ್ಗೆ ನೀಡಬಹುದು. ಈ ಪ್ರೀಂಪ್ಷನ್ ಕಾರಣದಿಂದ ಇದು ಪ್ರೀಂಪ್ಟಿವ್ ಶೆಡ್ಯೂಲ್ ಆಗಿದೆ. ಟೈಮ್ ಶೇರಿಂಗ್ ಸಿಸ್ಟಮ್ನಲ್ಲಿ ಇದು ಬಹಳ ಉಪಯುಕ್ತವಾಗುತ್ತೆ. ಇನ್ನು ಕೆರ್ನಲ್ ಅಂದರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಆಪರೇಟಿಂಗ್ ಸಿಸ್ಟಮ್ನ ಕೋರ್ನ ಒಂದು ಭಾಗವಾಗಿದೆ ಇದು ಕೆರ್ನಲ್ ಅನ್ನೋದು. ಏನಿದು? ಕೆನೆಲ್ ಅಂತಲೂ ಕೂಡ ಕರಿತೀವಿ, ಆರ್ ಸೈಲೆಂಟ್ ಆದಾಗ. ಸೊ ಕೆನೆಲ್ ಅಂದರೆ ಏನು ಕೇಳಿದ್ರೆ,
ಕೆನೆಲ್ ಆಪರೇಟಿಂಗ್ ಸಿಸ್ಟಮ್ನ ಕೇಂದ್ರ ಭಾಗವಾಗಿರುತ್ತೆ. ಇದು CPU, ಮೆಮೊರಿ, ಪ್ರೊಸೆಸ್ ಮತ್ತು ಡಿವೈಸ್ ಮುಂತಾದ ರಿಸೋರ್ಸ್ಗಳನ್ನು ನಿರ್ವಹಿಸುತ್ತೆ. ಮತ್ತು ಇದು ಯೂಸರ್ ಅಪ್ಲಿಕೇಶನ್ಸ್ ಸಾಮಾನ್ಯವಾಗಿ ಕೆನೆಲ್ ಸರ್ವಿಸಸ್ ಮೂಲಕ ಹಾರ್ಡ್ವೇರ್ ರಿಸೋರ್ಸ್ ಅನ್ನು ಬಳಸುತ್ತೆ. ಆದ್ದರಿಂದ ಕೆನೆಲ್ ಆಪರೇಟಿಂಗ್ ಸಿಸ್ಟಮ್ನ ಅತ್ಯಂತ ಪ್ರಮುಖ ಭಾಗ ಕೂಡ ಹೌದು. ಲಿನಕ್ಸ್ ಯಾವ ರೀತಿಯ ಸಾಫ್ಟ್ವೇರ್ಗೆ ಒಂದು ಉದಾಹರಣೆಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ಗೆ ಒಂದು ಉದಾಹರಣೆ ಲಿನಕ್ಸ್. ಫ್ರೀ ಯೂಸ್ ಮಾಡಬಹುದು ಇದನ್ನು. ಸೊ ಲಿನಕ್ಸ್ ಬಗ್ಗೆ ಹೇಳೋದಾದ್ರೆ ಇದು ಒಂದು ಪ್ರಸಿದ್ಧ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಕರ್ನಲ್ ಆಗಿದೆ. ಅದರ ಆಧಾರದ ಮೇಲೆ ಉಬಂಟು, ಫೆಡೋರಾ ಮುಂತಾದ ಡಿಸ್ಟ್ರಿಬ್ಯೂಷನ್ ಅಭಿವೃದ್ಧಿಯಾಗಿದೆ. ಯಾವುದಾದ್ರು ಉಬಂಟು, ಫೆಡೋರಾ ಕೂಡ ಈ ಲಿನಕ್ಸ್ ಆಧಾರದ ಮೇಲೆ ಡೆವಲಪ್ ಆಗಿರುವಂಥದ್ದು, ಅಭಿವೃದ್ಧಿ ಹೊಂದಿರುವಂಥದ್ದು. ಹಾಗೆಯೇ ಲಿನಕ್ಸ್ ಅನ್ನು ಸರ್ವರ್ಸ್, ಡೆಸ್ಕ್ಟಾಪ್ಸ್, ಎಂಬೆಡೆಡ್ ಸಿಸ್ಟಮ್ ಮತ್ತು ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ಗಳಲ್ಲಿ ವ್ಯಾಪಕವಾಗಿ ಬಳಸ್ತಾರೆ. ಇದರ ಸೋರ್ಸ್ ಕೋಡ್ ಓಪನ್ ಆಗಿರೋದು ಪ್ರಮುಖ ಲಕ್ಷಣವಾಗಿದೆ. ಓಪನ್ ಸೋರ್ಸ್ ಅಂತಾನೆ ಹೇಳ್ಬೋದು ಇದನ್ನ. ಇನ್ನು ಫೈಲ್ ಎಕ್ಸ್ಟೆನ್ಷನ್ .exe ಸಾಮಾನ್ಯವಾಗಿ ಯಾವುದನ್ನ ಸೂಚನೆ ಮಾಡುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಎಕ್ಸಿಕ್ಯೂಟಬಲ್ ಫೈಲ್ ಅಂತ. ಫೈಲ್ ಎಕ್ಸ್ಟೆನ್ಷನ್ .exe ಇದೆಯಲ್ಲ, ಇದು ಎಕ್ಸಿಕ್ಯೂಟಬಲ್ ಫೈಲ್ ಅನ್ನು ಸಾಮಾನ್ಯವಾಗಿ ಸೂಚಿಸುತ್ತೆ. ಇದರಲ್ಲಿ ಕಂಪ್ಯೂಟರ್ ಎಕ್ಸಿಕ್ಯೂಟಿವ್ ಮಾಡಬಹುದಾದ ಪ್ರೋಗ್ರಾಮ್ ಕೋಡ್ ಇರುತ್ತೆ. ಏನಿರುತ್ತೆ ಇದರಲ್ಲಿ? ಪ್ರೋಗ್ರಾಮ್ ಕೋಡ್ ಇರುತ್ತದೆ. ಇದರಲ್ಲಿ ಪ್ರೋಗ್ರಾಮ್ ಕೋಡ್ ಇರುತ್ತೆ. ಅನ್ನೋನ್ .exe ಫೈಲ್ಗಳನ್ನು ತೆರೆಯುವಾಗ ಸೆಕ್ಯೂರಿಟಿ ಅಪಾಯ ಇರಬಹುದು. ಆದ್ದರಿಂದ ಟ್ರಸ್ಟೆಡ್ ಸೋರ್ಸ್ಗಳಿಂದ ಮಾತ್ರ ಎಕ್ಸಿಕ್ಯೂಟಬಲ್ ಫೈಲ್ಸ್ ಬಳಸೋದು ಸೂಕ್ತ. NTFS ಯಾವ ಆಪರೇಟಿಂಗ್ ಸಿಸ್ಟಮ್ನೊಂದಿಗೆ ಮುಖ್ಯವಾಗಿ ಸಂಬಂಧಿಸಿದೆ? NTFS. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ವಿಂಡೋಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಂಡೋಸ್ಗೆ ಮುಖ್ಯವಾಗಿ ಸಂಬಂಧಿಸಿರುವಂಥದ್ದು. NTFS ಅಂದರೆ ನ್ಯೂ ಟೆಕ್ನಾಲಜಿ ಫೈಲ್ ಸಿಸ್ಟಮ್. ನ್ಯೂ ಟೆಕ್ನಾಲಜಿ ಫೈಲ್ ಸಿಸ್ಟಮ್. NTFS ಅಂದರೆ ನ್ಯೂ ಟೆಕ್ನಾಲಜಿ ಫೈಲ್ ಸಿಸ್ಟಮ್ ಅಂತೇಳಿ ಅರ್ಥ. ಇದು ಮೈಕ್ರೋಸಾಫ್ಟ್ ವಿಂಡೋಸ್ನಲ್ಲಿ ಪ್ರಮುಖ ಫೈಲ್ ಸಿಸ್ಟಮ್ ಆಗಿದೆ. ಇದು ಪರ್ಮಿಷನ್, ಜರ್ನಲಿಂಗ್ ಮತ್ತು ಲಾರ್ಜ್ ವಾಲ್ಯೂಮ್ ಸಪೋರ್ಟ್ ಮುಂತಾದ ಫೀಚರ್ಸ್ ಹೊಂದಿದೆ. ವಿಂಡೋಸ್ ಸಿಸ್ಟಮ್ನಲ್ಲಿ FAT32ಗೂ ಹೋಲಿಸಿದರೆ NTFS ಹೆಚ್ಚು ಅಡ್ವಾನ್ಸ್ಡ್. MS ವರ್ಡ್ನಲ್ಲಿ Ctrl+Shift+ ಈ ಚಿಹ್ನೆಯನ್ನು ಒತ್ತೋದ್ರಿಂದ ಸಾಮಾನ್ಯವಾಗಿ ಏನು ಮಾಡುತ್ತಿದ್ದು? ಇದು ಯಾವುದರ ಶಾರ್ಟ್ ಕಟ್ ಅಂತೇಳಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಫಾಂಟ್ ಸೈಜ್ ಅನ್ನು ಹೆಚ್ಚಿಸುತ್ತೆ. ಫಾಂಟ್ ಸೈಜ್ ಹೆಚ್ಚಿಸುವ ಇದು ಶಾರ್ಟ್ ಕಟ್ ಕೀ ಯಾವುದು? ಕಂಟ್ರೋಲ್ ಅನ್ನು ಒತ್ತಿ ಶಿಫ್ಟ್ ಅನ್ನು ಇಟ್ಕೊಂಡು ಈ ಚಿಹ್ನೆಯನ್ನು ಒತ್ತೋದು. MS ವರ್ಡ್ನಲ್ಲಿ ಮೇಲ್ ಮರ್ಜ್ ಮುಖ್ಯ ಉದ್ದೇಶ ಯಾವುದು? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಒಂದೇ ಮಾದರಿಯ ಡಾಕ್ಯುಮೆಂಟ್ ಅನ್ನು ಹಲವು ರೆಸಿಪೆಂಟ್ಸ್ಗಳಿಗೆ ವೈಯಕ್ತೀಕರಿಸುವುದು. ಮೇಲ್ ಮರ್ಜ್ ಮಾಡ್ತೀವಲ್ಲ ಅದು. ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳೋದಾದರೆ, ಸೊ ನೋಡಿ, ಒಂದೇ ಮಾದರಿಯ ಡಾಕ್ಯುಮೆಂಟನ್ನು ಹಲವು ರೆಸಿಪೆಂಟ್ಗಳಿಗೆ ವೈಯಕ್ತೀಕರಿಸೋದು. ಮೇಲ್ ಮರ್ಜ್ ಮೂಲಕ ಒಂದೇ ಡಾಕ್ಯುಮೆಂಟ್ ಟೆಂಪ್ಲೇಟನ್ನು ಹಲವಾರು ರೆಸಿಪೆಂಟ್ಸ್ಗಳಿಗಾಗಿ ಬಳಸ್ಬೋದು. ರೆಸಿಪೆಂಟ್ ಹೆಸರು, ಅಡ್ರೆಸ್ ಮುಂತಾದ ವೇರಿಯಬಲ್ ಇನ್ಫಾರ್ಮೇಷನ್ಗಳನ್ನು ಆಟೋಮೆಟಿಕಲಿ ಸೇರಿಸ್ಬೋದು. ಲೆಟರ್, ಲೇಬಲ್ಸ್ ಮತ್ತು ಎನ್ವಲಪ್ಸ್ ತಯಾರಿಸೋದಕ್ಕೆ ಇದು ಬಹಳ ಹೆಲ್ಪ್ಫುಲ್ ಆಗಿರುತ್ತೆ. ದೊಡ್ಡ ಪ್ರಮಾಣದಲ್ಲಿ ಕರೆಸ್ಪಾಂಡನ್ನಲ್ಲಿ ಇದು ಟೈಮನ್ನು ಉಳಿಸುತ್ತೆ. ಯಾವುದು? ಮೇಲ್ ಮರ್ಜ್ ಮಾಡೋದು. ಇನ್ನು MS ವರ್ಡ್ನಲ್ಲಿ ಟ್ರ್ಯಾಕ್ ಚೇಂಜಸ್ ಯಾವ ಕಾರ್ಯಕ್ಕೆ ಬಳಸಲಾಗುತ್ತೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಡಾಕ್ಯುಮೆಂಟನ್ನು ಎಡಿಟ್ ಮಾಡೋದಕ್ಕೆ, ಡಾಕ್ಯುಮೆಂಟ್ ಎಡಿಟನ್ನು ಗುರುತಿಸೋದಕ್ಕೆ ಇದನ್ನು ಬಳಸಲಾಗುತ್ತೆ. ಟ್ರ್ಯಾಕ್ ಚೇಂಜಸ್ ಡಾಕ್ಯುಮೆಂಟ್ಸನ್ನು ಮಾಡಿದ ಎಡಿಟ್ಗಳನ್ನು ಇದು ರೆಕಾರ್ಡ್ ಮಾಡುತ್ತೆ. ಯಾರು ಏನು ಬದಲಾಯಿಸಿದ್ದಾರೆ ಎಂಬುದನ್ನು ರಿವ್ಯೂ ಮಾಡಬಹುದು. ಎಡಿಟರ್ನ ಎಡಿಷನ್ಸ್ ಮತ್ತು ಡಿಲೀಷನ್ಸ್ಗಳನ್ನು ಗುರುತಿಸಬಹುದು. ಎಡಿಟರ್ನ ಎಡಿಷನ್ ಮತ್ತು ಡಿಲೀಷನ್ ಅನ್ನು ಇದರಿಂದ ಗುರುತಿಸಬಹುದು. ಯಾರು ಮಾಡಿದ್ದಾರೆ ಅಂತೇಳಿ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಕೊಲಾಬರೇಷನ್ ಮತ್ತು ಪ್ರೂಫ್ ರೀಡಿಂಗ್ನಲ್ಲಿ ಇದು ಬಹಳ ಉಪಯುಕ್ತ. ಎಲ್ಲಿ ಯೂಸ್ ಆಗುತ್ತೆ ಇದು? ಕೊಲಾಬರೇಷನ್
ಮತ್ತು ಪ್ರೂಫ್ ರೀಡಿಂಗ್ನಲ್ಲಿ ಈ ಟ್ರ್ಯಾಕ್ ಚೇಂಜಸ್ ಬಹಳ ಪ್ರಮುಖವಾಗಿ ಮಹತ್ವಪೂರ್ಣವಾಗಿದೆ. MS ಎಕ್ಸೆಲ್ನಲ್ಲಿ ಈ ಚಿಹ್ನೆಯನ್ನು ಆಧರಿಸಿದ ಇದು ಯಾವ ರೀತಿಯ ಸೆಲ್ ರೆಫರೆನ್ಸ್ ಅನ್ನು ಹೇಳುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಅಬ್ಸಲ್ಯೂಟ್. ನೋಡಿ, ಇದೊಂದು ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಆಗಿದೆ. ಫಾರ್ಮುಲಾ ಕಾಪಿ ಮಾಡಿದರೂ ರೋ ಮತ್ತು ಕಾಲಮ್ ರೆಫರೆನ್ಸ್ ಬದಲಾಗೋದಿಲ್ಲ. ಎಕ್ಸೆಲ್ನಲ್ಲಿ ಈಕ್ವಲ್ಸ್ ಕೌಂಟ್ A1:A10 ಏನನ್ನು ಎಣಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನ್ಯೂಮರಿಕ್ ವ್ಯಾಲ್ಯೂಸ್ ಇರುವ ಸೆಲ್ ಅನ್ನು ಇದು ಎಣಿಸುತ್ತೆ. ನ್ಯೂಮರಿಕ್ ವ್ಯಾಲ್ಯೂಸ್, ನಂಬರ್ ವ್ಯಾಲ್ಯೂಸ್ ಇರುವಂತಹ ಸೆಲ್ ಅನ್ನು ಇದು ಕೌಂಟ್ ಮಾಡುತ್ತೆ. ನೋಡಿ, ಇದು ಕೌಂಟ್ ಫಂಕ್ಷನ್ ರೇಂಜ್ನಲ್ಲಿ ನ್ಯೂಮರಿಕ್ ವ್ಯಾಲ್ಯೂಸ್ ಇರುವಂಥ ಸೆಲ್ಗಳ ಸಂಖ್ಯೆಯನ್ನು ಎಣಿಸುತ್ತೆ. ಟೆಕ್ಸ್ಟ್ ಮತ್ತು ಬ್ಲಾಂಕ್ ಸೆಲ್ಗಳನ್ನು ಇದು ಸಾಮಾನ್ಯವಾಗಿ ಕೌಂಟ್ ಮಾಡೋದಿಲ್ಲ. ಟೆಕ್ಸ್ಟ್ ಮತ್ತು ಬ್ಲಾಂಕ್ ಸೆಲ್ ಕೌಂಟ್ ಮಾಡುವುದಿಲ್ಲ. ಬದಲಾಗಿ ಏನು ಕೌಂಟ್ ಮಾಡುತ್ತೆ? ಓನ್ಲಿ ನಂಬರ್ಸ್ ಇರುವ ಸೆಲ್ಸ್ ಕೌಂಟ್ ಮಾಡುತ್ತೆ. ನಂಬರ್ಸ್ ಇರುವಂಥ ಸೆಲ್ಸ್ ಮಾತ್ರ ಕೌಂಟ್ ಮಾಡುತ್ತೆ. ಎಕ್ಸೆಲ್ನಲ್ಲಿ VLOOKUP ಮುಖ್ಯವಾಗಿ ಯಾವುದಕ್ಕೆ ಬಳಸಲಾಗುತ್ತೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ವರ್ಟಿಕಲ್ ಡಾಟಾ ಲುಕಪ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇದು ಮೊದಲ ಕಾಲಮ್ನಲ್ಲಿ ವ್ಯಾಲ್ಯೂವನ್ನು ಹುಡುಕಿ ಅದೇ ರೋನಿಂದ ನಿರ್ದಿಷ್ಟ ಕಾಲಮ್ ವ್ಯಾಲ್ಯೂಮ್ ರಿಟರ್ನ್ ಮಾಡುತ್ತೆ. ಇದು ವರ್ಟಿಕಲ್ ಲುಕಪ್ಗೆ ಬಳಸಲಾಗುತ್ತೆ. ಆಧುನಿಕ ಎಕ್ಸೆಲ್ನಲ್ಲಿ ಎಕ್ಸ್ ಲುಕಪ್ ಹೆಚ್ಚು ಫ್ಲೆಕ್ಸಿಬಲ್ ಆಪ್ಷನ್ ಕೂಡ ಹೌದು. ಆದ್ದರಿಂದ VLOOKUP ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳ ಪ್ರಮುಖವಾದ ಟಾಪಿಕ್. ಎಕ್ಸೆಲ್ನಲ್ಲಿ ಪಿವೋಟ್ ಟೇಬಲ್ನ ಪ್ರಮುಖ ಉದ್ದೇಶ ಏನು? ಪೈವೋಟ್ ಟೇಬಲ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದೊಡ್ಡ ಪ್ರಮಾಣದ ಡಾಟಾವನ್ನು ಸಮರೈಸ್ ಮತ್ತು ಅನಲೈಸ್ ಮಾಡುತ್ತಿದ್ದು. ಪೈವೋಟ್ ಟೇಬಲ್ ಇದೆಯಲ್ಲ, ಇದು ದೊಡ್ಡ ಪ್ರಮಾಣದ ಡಾಟಾವನ್ನು ಸಮರೈಸ್ ಮಾಡುತ್ತೆ ಮತ್ತು ಅನಲೈಸ್ ಮಾಡುತ್ತೆ. ಇದನ್ನು ವೇಗವಾಗಿ ಸಮರೈಸ್ ಮಾಡಲು ಸಹಾಯ ಮಾಡುತ್ತೆ. ಡಾಟಾವನ್ನು ಕ್ಯಾಟಗರೀಸ್, ಸಮ್ಸ್, ಕೌಂಟ್ಸ್ ಮತ್ತು ಅವರೇಜಸ್ ಮುಂತಾದ ರೀತಿ ವಿಶ್ಲೇಷಿಸಬಹುದು. ಯಾವ ರೀತಿ ವಿಶ್ಲೇಷಣೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತಿದ್ದು? ಕ್ಯಾಟಗರೀಸ್, ಹಾಗೇನೆ ಸಮ್ಸ್ ಮೊತ್ತ, ಹಾಗೆಯೇ ಕೌಂಟ್ಸ್ ಎಣಿಕೆ ಮತ್ತು ಅವರೇಜಸ್. ಸೊ ಇದನ್ನು ಮಾಡೋದಕ್ಕೆ ಈ ಪೈವೋಟ್ ಟೇಬಲ್ ಬಹಳ ಪ್ರಮುಖವಾಗಿದೆ. ಎಕ್ಸೆಲ್ನಲ್ಲಿ ಇಫ್ ಎರರ್ ಫಂಕ್ಷನ್ನ ಉದ್ದೇಶ ಯಾವುದು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಎರರ್ ಅನ್ನು ಹ್ಯಾಂಡಲ್ ಮಾಡಿ ಪರ್ಯಾಯ ವ್ಯಾಲ್ಯೂ ನೀಡುವಂಥದ್ದು. ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಮಾಸ್ಟರ್ ಯಾವುದಕ್ಕಾಗಿ ಬಳಸಲಾಗುತ್ತೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸಾಮಾನ್ಯವಾಗಿ ಸ್ಲೈಡ್ಸ್ನ ಸಾಮಾನ್ಯ ಡಿಸೈನ್ ಮತ್ತು ಫಾರ್ಮೇಟಿಂಗನ್ನು ಕಂಟ್ರೋಲ್ ಮಾಡೋದಕ್ಕೆ ಸ್ಲೈಡ್ ಮಾಸ್ಟರ್ನ ಬಳಸಲಾಗುತ್ತೆ ಎಕ್ಸೆಲಲ್ಲಿ. ನೋಡಿ, ಇಲ್ಲಿ ಫಾಂಟ್ಸ್ ಇರ್ಬೋದು, ಪ್ಲೇಸ್ ಹೋಲ್ಡರ್ಸ್ ಇರ್ಬೋದು, ಲೋಗೋಸ್ ಇರ್ಬೋದು ಮತ್ತು ಬ್ಯಾಕ್ಗ್ರೌಂಡ್ ಮುಂತಾದವುಗಳನ್ನು ಸೆಂಟ್ರಲಿ ಸೆಟ್ ಮಾಡ್ಬೋದು. ನಂತರ ಅನೇಕ ಸ್ಲೈಡ್ಗಳಿಗೆ ಅದೇ ಡಿಸೈನ್ ಅನ್ವಯಿಸುವಂತೆ ಸೇಮ್ ಎಲ್ಲ ಒಂದು ಸ್ಲೈಡ್ಗಳಿಗೂ ಸೇಮ್ ಫಾರ್ಮೇಟಿಂಗ್ ಮಾಡಿ ಅಡ್ಜಸ್ಟ್ ಮಾಡ್ಬೋದು. ಪವರ್ ಪಾಯಿಂಟ್ನಲ್ಲಿ .pptx ಯಾವ ಫಾರ್ಮೇಟ್ ಆಗಿದೆ? ರೈಟ್ ಆನ್ಸರ್ ಇದು ಆಪ್ಷನ್ ಎ, ಪ್ರೆಸೆಂಟೇಷನ್ ಫಾರ್ಮೇಟ್. ಇದೊಂದು ನೋಡಿ, ಇದು .pptx ಮೈಕ್ರೋ ಪವರ್ ಪಾಯಿಂಟ್ ಓಪನ್ XML ಪ್ರೆಸೆಂಟೇಷನ್ ಫಾರ್ಮೇಟ್ ಆಗಿದೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಸಾಮಾನ್ಯವಾಗಿ ಈ ಎಕ್ಸ್ಟೆನ್ಷನ್ಲಿ ಇರುತ್ತೆ. DBMSನಲ್ಲಿ ಪ್ರೈಮರಿ ಕೀನ ಪ್ರಮುಖ ಲಕ್ಷಣ ಏನು? DBMSನಲ್ಲಿ ರೈಟ್ ಆನ್ಸರ್ ಇದು ಆಪ್ಷನ್ ಬಿ, ರೆಕಾರ್ಡನ್ನು ಯೂನಿಕ್ಲಿ ಐಡೆಂಟಿಫೈ ಮಾಡುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಪ್ರೈಮರಿ ಕೀ ಟೇಬಲ್ನ ಪ್ರತಿಯೊಂದು ರೆಕಾರ್ಡನ್ನು ಯೂನಿಕಲಿ ಐಡೆಂಟಿಫೈ ಮಾಡುತ್ತಿದ್ದು ಸಾಮಾನ್ಯವಾಗಿ ಡ್ಯುಪ್ಲಿಕೇಟ್ ವ್ಯಾಲ್ಯೂಸ್ ಮತ್ತು ನಲ್ ವ್ಯಾಲ್ಯೂಸ್ ಪ್ರೈಮರಿ ಕೀಗೆ ಅನುಮತಿಸೋದಿಲ್ಲ. ಒಂದು ಟೇಬಲ್ಗೆ ಒಂದು ಪ್ರೈಮರಿ ಕೀ ಇರ್ಬೋದು, ಆದರೆ ಅದು ಮಲ್ಟಿಪಲ್ ಕಾಲಮ್ನ ಒಳಗೊಂಡ ಕಾಂಪೋಸಿಟ್ ಕೀ ಆಗಿರ್ಬೋದು. ಡಾಟಾಬೇಸ್ ಡಿಸೈನ್ನಲ್ಲಿ ಇದು ಅತ್ಯಂತ ಮುಖ್ಯವಾಗಿದ್ದು ಎಲ್ಲಿ ಯೂಸ್ ಆಗುತ್ತೆ? ಇದು ತುಂಬ ಡಾಟಾಬೇಸ್ ಡಿಸೈನ್ನಲ್ಲಿ. ಫಾರಿನ್ ಕೀನ ಮುಖ್ಯ ಉದ್ದೇಶ ಏನು? ರೈಟ್ ಆನ್ಸರ್ ಇದು ಆಪ್ಷನ್ ಎ, ಟೇಬಲ್ಸ್ ನಡುವೆ ಸಂಬಂಧ ಸ್ಥಾಪಿಸುವಂಥದ್ದು.
ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಫಾರಿನ್ ಕೀ ಇದೆಯಲ್ಲ, ಇದೊಂದು ಟೇಬಲ್ನ ಕಾಲಮ್ ಆಗಿದ್ದು ಮತ್ತೊಂದು ಟೇಬಲ್ನ ಕೀಯನ್ನು ರೆಫರೆನ್ಸ್ ಮಾಡುತ್ತೆ. ಇದು ಟೇಬಲ್ ನಡುವೆ ರಿಲೇಶನ್ಶಿಪ್ ನಿರ್ಮಿಸುತ್ತೆ. ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕಾಪಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆಯೇ ರಿಲೇಷನಲ್ ಡಾಟಾಬೇಸ್ ಡಿಸೈನಲ್ಲಿ ಫಾರಿನ್ ಕೀ ಪ್ರಮುಖ ಕಾನ್ಸೆಪ್ಟ್. SQL ನಲ್ಲಿ ಸೆಲೆಕ್ಟ್ ಕಮಾಂಡ್ ಯಾವ ಕೆಟಗರಿಗೆ ಸೇರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, DML ಕೆಟಗರಿಗೆ ಸೇರುವಂಥದ್ದು. DML ಅಂದರೆ ಸೆಲೆಕ್ಟ್ ಡಾಟಾ ರಿಟ್ರೈವ್ ಮಾಡೋಕ್ಕೆ ಬಳಸಲಾಗುತ್ತೆ. SQL ಕ್ಲಾಸಿಫಿಕೇಶನ್ನಲ್ಲಿ ಸೆಲೆಕ್ಟ್ ಅನ್ನು DQL ಎಂದು ಪ್ರತ್ಯೇಕವಾಗಿ ಕರೆಯುವ ಸಂದರ್ಭಗಳಿವೆ. ಆದರೆ ನೀಡಿರುವ DML ಮಾತ್ರ ಇದು ಹೊಂದಿಕೆ ಆಗುತ್ತೆ. DML ಮಾತ್ರ ಹೊಂದಿಕೆ ಆಗುತ್ತೆ. SQL ನಲ್ಲಿ ಕ್ರಿಯೇಟ್ ಟೇಬಲ್ ಯಾವ ಕೆಟಗರಿಗೆ ಸೇರಿದೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, DDL. ಸೆಲೆಕ್ಟ್ ಡಾಟಾ ರಿಟ್ರೈವ್ ಮಾಡೋದಕ್ಕೆ ಇದನ್ನ ಬಳಸಲಾಗುತ್ತೆ. ಸಾಮಾನ್ಯವಾಗಿ SQL ಕ್ಲಾಸಿಫಿಕೇಶನ್ ನಲ್ಲಿ ಸೆಲೆಕ್ಟ್ ಅನ್ನು DQL ಅನ್ನು ಪ್ರತ್ಯೇಕವಾಗಿ ಕರೆಯುವ ಸಂದರ್ಭಗಳು ಕೂಡ ಇದೆ. ಡಾಟಾಬೇಸ್ ನಾರ್ಮಲೈಸೇಷನ್ನ ಮುಖ್ಯ ಉದ್ದೇಶ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ರಿಡಂಡೆನ್ಸಿ ಕಡಿಮೆ ಮಾಡುವುದು. ಡಾಟಾಬೇಸ್ ನಾರ್ಮಲೈಸೇಷನ್ನ ಪ್ರಮುಖ ಉದ್ದೇಶ ಏನು? ರಿಡಂಡೆನ್ಸಿ ಕಡಿಮೆ ಮಾಡುವುದು. ಇಲ್ಲಿ ಡೂಪ್ಲಿಕೇಟ್ ಅಥವಾ ರಿಡಂಡೆಂಟ್ ಡಾಟಾ ಕಡಿಮೆ ಮಾಡೋಕ್ಕೆ ಬಳಸಲಾಗುತ್ತೆ. ಇದರಿಂದ ಅಪ್ಡೇಟ್, ಇನ್ಸರ್ಟ್ ಮತ್ತು ಡಿಲೀಟ್ ಅನಾಮಲೀಸ್ ಕಡಿಮೆ ಆಗುತ್ತೆ. ಡಾಟಾ ಕನ್ಸಿಸ್ಟೆನ್ಸಿ ಸುಧಾರಿಸುತ್ತೆ. 1NF 2NF 3NF ಮೊದಲಾದ ನಾರ್ಮಲ್ ಫಾರ್ಮ್ಸ್ ಇದಕ್ಕೆ ಸಂಬಂಧಪಡುತ್ತೆ. ಇನ್ನು 1NF ಮುಖ್ಯ ಅವಶ್ಯಕತೆ ಏನು? ರೈಟ್ ಆನ್ಸರ್ ಇಸ್ 1NFನ ಮುಖ್ಯ ಅವಶ್ಯಕತೆ ಏನು ಅಂತ ಕೇಳಿದ್ರೆ, ಇದು ರಿಪೀಟಿಂಗ್ ಗ್ರೂಪ್ ಇರಬಾರದು. ಇಲ್ಲಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. SQL ನಲ್ಲಿ ಹ್ಯಾವಿಂಗ್ ಕ್ಲಾಸ್ ಸಾಮಾನ್ಯವಾಗಿ ಯಾವುದರೊಂದಿಗೆ ಬಳಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಗ್ರೂಪ್ ಬೈಗೆ ಬಳಸಲಾಗುತ್ತೆ. ಡ್ರಾಪ್ ಟೇಬಲ್ ಕಮಾಂಡ್ನ ಪರಿಣಾಮವೇನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಟೇಬಲ್ ಸ್ಟ್ರಕ್ಚರ್ ಮತ್ತು ಡಾಟಾವನ್ನು ರಿಮೂವ್ ಮಾಡೋದು ಡ್ರಾಪ್ ಟೇಬಲ್ ಕಮಾಂಡ್ನ ಪರಿಣಾಮವಾಗಿದೆ. ನೋಡಿ, ಡ್ರಾಪ್ ಟೇಬಲ್ ಆಬ್ಜೆಕ್ಟನ್ನೇ ರಿಮೂವ್ ಮಾಡುತ್ತೆ. ಇದರಿಂದ ಟೇಬಲ್ ಸ್ಟ್ರಕ್ಚರ್ ಮತ್ತು ಅದರ ಡಾಟಾ ಎರಡೂ ಅಳಿಸೋಗುತ್ತೆ. ಏನಾಗುತ್ತೆ? ಟೇಬಲ್ ಸ್ಟ್ರಕ್ಚರ್ ಇರ್ಬೋದು, ಡಾಟಾ ಎರಡೂ ಕೂಡ ಹೊರಟೋಗುತ್ತೆ. ಡಿಲೀಟ್ ಸಾಮಾನ್ಯವಾಗಿ ರೋಸನ್ನು ರಿಮೂವ್ ಮಾಡುತ್ತೆ, ಆದರೆ ಡಾಟಾ ಸ್ಟ್ರಕ್ಚರ್ ಉಳಿಯುತ್ತೆ. ಆದ್ದರಿಂದ ಡ್ರಾಪ್ ಅತ್ಯಂತ ಡಿಸ್ಟ್ರಕ್ಟಿವ್ SQL ಕಮಾಂಡಲ್ಲಿ ಒಂದು. ಟ್ರಾನ್ಸಾಕ್ಷನ್ನಲ್ಲಿ ಆಸಿಡ್ನಲ್ಲಿನ ಎ ಯಾವುದನ್ನು ಸೂಚಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಅಟಾಮಿಸಿಟಿ. ನೋಡಿ, ಆಸಿಡ್ನಲ್ಲಿ ಎ ಅಂದರೆ ಅಟಾಮಿಸಿಟಿ. ಟ್ರಾನ್ಸಾಕ್ಷನ್ ಸಂಪೂರ್ಣವಾಗಿ ಎಕ್ಸಿಕ್ಯೂಟಿವ್ ಆಗಬೇಕು ಅಥವಾ ಸಂಪೂರ್ಣವಾಗಿ ಫೇಲ್ ಆಗಬೇಕು ಎಂಬುದು ಇದರ ಅರ್ಥ. ಡಾಟಾಬೇಸ್ ಟ್ರಾನ್ಸಾಕ್ಷನ್ನಲ್ಲಿ ಡ್ಯೂರಬಿಲಿಟಿ ಅಂದರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕಾಮಿಟ್ ಆದ ಡಾಟಾ ಶಾಶ್ವತವಾಗಿ ಉಳಿಯುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡ್ಯೂರಬಿಲಿಟಿ ಅಂದರೆ ಟ್ರಾನ್ಸಾಕ್ಷನ್ ಕಮಿಟ್ ಆದ ನಂತರ ಅದರ ಫಲಿತಾಂಶ ಸಿಸ್ಟಮ್ ಫೇಲ್ಯೂರ್ ಆದರೂ ಉಳಿಬೇಕು. ಡಾಟಾಬೇಸ್ ರಿಕವರಿ ಮೆಕ್ಯಾನಿಸಮ್ ಇದಕ್ಕೆ ಸಹಾಯ ಮಾಡುತ್ತೆ. IPv4 ಅಡ್ರೆಸ್ ಎಷ್ಟು ಬಿಟ್ಟನ್ನು ಹೊಂದಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 32 ಬಿಟ್ಸ್ ಅನ್ನು ಹೊಂದಿದೆ. 32 ಬಿಟ್ಸ್ ಅನ್ನು ಹೊಂದಿದೆ. ಸಾಮಾನ್ಯವಾಗಿ ಇದನ್ನು 4 ಡೆಸಿಮಲ್ ಆಕ್ಟೇಟ್ಸ್ ರೂಪದಲ್ಲಿ ಬರೆಯಲಾಗುತ್ತೆ. ಉದಾಹರಣೆಗೆ 192.168.11 ಈ ರೀತಿ ಬರೆಯಲಾಗುತ್ತೆ. ಇನ್ನು IPv6 ಅಡ್ರೆಸ್ ಎಷ್ಟು ಬಿಟ್ಗಳನ್ನು ಹೊಂದಿರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 128 ಬಿಟ್ಟನ್ನು ಹೊಂದಿರುತ್ತೆ. DNSನ ಪ್ರಮುಖ ಕಾರ್ಯ ಏನು? DNS ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಡೊಮೇನ್ ನೇಮ್ ಅನ್ನು IP ಅಡ್ರೆಸ್ಗೆ ಮ್ಯಾಪ್ ಮಾಡೋದು. ನೋಡಿ, DNS ಇದೆಯಲ್ಲ, ಇದು ಡೊಮೇನ್ ನೇಮ್ ಸಿಸ್ಟಮ್ ಅಂತ ಕರೀತಾರೆ. ಹ್ಯೂಮನ್ ರೀಡಬಲ್ ಡೊಮೈನ್ ನೇಮ್ಗಳನ್ನು ಕರಸ್ಪಾಂಡಿಂಗ್ IP ಅಡ್ರೆಸ್ಗೆ ರಿಸಾಲ್ವ್ ಮಾಡುತ್ತಿದ್ದು, ಇದರಿಂದ ಯೂಸರ್ಗೆ ನ್ಯೂಮರಿಕಲ್ IP ಅಡ್ರೆಸ್ ನೆನಪಿಡೋ ಅವಶ್ಯಕತೆ ಇರಲ್ಲ. ಇಂಟರ್ನೆಟ್ನ ಮೂಲಭೂತ ಸರ್ವಿಸ್ಗಳಲ್ಲಿ DNS ಪ್ರಮುಖ. DNS ಅಂದ್ರೇನು? ಡೊಮೈನ್ ನೇಮ್ ಸಿಸ್ಟಮ್. ಡೊಮೈನ್ ನೇಮ್ ಸಿಸ್ಟಮ್. DHCP ಸಾಮಾನ್ಯವಾಗಿ ಯಾವುದನ್ನು ಸ್ವಯಂಚಾಲಿತವಾಗಿ ಒದಗಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, IP ಕಾನ್ಫಿಗರೇಷನ್ ಅನ್ನು DHCP ಸ್ವಯಂಚಾಲಿತವಾಗಿ ಒದಗಿಸುವಂಥದ್ದು. DHCP ಅಂದರೆ ಡೈನಾಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್.
DHCP ಅಂದ್ರೇನು? ಡೈನಾಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್. ಇದು ಡಿವೈಸ್ಗೆ IP ಅಡ್ರೆಸ್, ಸಬ್ನೆಟ್ ಮಾಸ್ಕ್, ಗೇಟ್ವೇ ಮತ್ತು DNS ಸರ್ವರ್ ಇನ್ಫಾರ್ಮೇಷನ್ ಮುಂತಾದ ಕಾನ್ಫಿಗರೇಷನ್ಗಳನ್ನು ಆಟೋಮೆಟಿಕಲಿ ನೀಡುತ್ತೆ. ಸೊ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಷನ್ ಸುಲಭವಾಗುತ್ತೆ. DHCP ಇಲ್ಲದೆ ಮ್ಯಾನ್ಯುವಲ್ ಕಾನ್ಫಿಗರೇಷನ್ ಮಾಡಬೇಕಾಗತ್ತೆ ಇಲ್ಲದೆ ಇದ್ರೆ. ಇನ್ನು 45ನೇ ಪ್ರಶ್ನೆ, HTTPS ನಲ್ಲಿ S ಅನ್ನೋದು ಏನನ್ನ ಸೂಚಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸೆಕ್ಯೂರ್ ಅನ್ನು ಸೂಚಿಸುತ್ತೆ. HTTPS ನಲ್ಲಿ S ಅನ್ನೋದು ಸೆಕ್ಯೂರ್ ಅನ್ನು ಸೂಚಿಸುತ್ತೆ. HTTPS ಅಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್. ಇದು HTTP ಕಮ್ಯುನಿಕೇಶನ್ಗೆ TLS ಇನ್ಕ್ರಿಪ್ಷನ್ ಸೆಕ್ಯೂರಿಟಿ ಲೇಯರ್ ಅನ್ನು ಬಳಸುತ್ತೆ. ಆದ್ದರಿಂದ ಡಾಟಾ ಕಾನ್ಫಿಡೆನ್ಷಿಯಲಿ ಮತ್ತು ಇಂಟಿಗ್ರಿಟಿ ಸುಧಾರಿಸುತ್ತೆ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು ಲಾಗಿನ್ ಪೇಜ್ಗಳಲ್ಲಿ ಇದು ಬಹಳ ಮುಖ್ಯ. ಎಲ್ಲೆಲ್ಲಿ ಮುಖ್ಯ ಇದು? ಆನ್ಲೈನ್ ಬ್ಯಾಂಕಿಂಗ್ ಮತ್ತು ಲಾಗಿನ್ ಪೇಜಸ್ ಅಲ್ಲಿ ಇದು ಮುಖ್ಯವಾಗಿದ್ದು. HTTP ನ ಡಿಫಾಲ್ಟ್ ಪೋರ್ಟ್ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. HTTP ನ ಡಿಫಾಲ್ಟ್ ಪೋರ್ಟ್ ಯಾವುದು ಕೇಳಿದ್ರೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 80. ನೋಡಿ, HTTP ಯ ಸಾಮಾನ್ಯ ಡಿಫಾಲ್ಟ್ ಪೋರ್ಟ್ 80. ಇದು ಸಾಮಾನ್ಯವಾಗಿ 443 ಪೋರ್ಟ್ ಬಳಸುತ್ತೆ. ಪೋರ್ಟ್ ನಂಬರ್ ನೆಟ್ವರ್ಕ್ ಸರ್ವಿಸ್ ಅನ್ನು ಗುರುತಿಸಲು ಸಹಾಯ ಮಾಡುತ್ತೆ. ಆದ್ದರಿಂದ 80 HTTPಗೆ ಸಂಬಂಧಿಸಿದೆ. HTTP ಸಾಮಾನ್ಯ ಪೋರ್ಟ್ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 443. HTTPS ನ ಸಾಮಾನ್ಯ ಡಿಫಾಲ್ಟ್ ಪೋರ್ಟ್ 443 ಸೆಕ್ಯೂರ್ ವೆಬ್ ಕಮ್ಯುನಿಕೇಶನ್ ಆಗಿರುವಂಥದ್ದು. FTP ಯ ಡಿಫಾಲ್ಟ್ ಕಂಟ್ರೋಲ್ ಪೋರ್ಟ್ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 21. ನೋಡಿ, FTP ನಲ್ಲಿ ಕಂಟ್ರೋಲ್ ಕನೆಕ್ಷನ್ಗೆ ಸಾಮಾನ್ಯವಾಗಿ ಪೋರ್ಟ್ 21 ಬಳಸಲಾಗುತ್ತೆ. ಟ್ರೆಡಿಷನಲ್ FTP ಯಲ್ಲಿ ಡಾಟಾ ಟ್ರಾನ್ಸ್ಫರ್ಗಾಗಿ ಪ್ರತ್ಯೇಕ ಪೋರ್ಟ್ ಬಳಕೆ ಆಗಬಹುದು. SSH ನಲ್ಲಿ ಸಾಮಾನ್ಯವಾಗಿ ಯಾವ ಪೋರ್ಟ್ ಅನ್ನು ಬಳಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 22. SSH ಅಂದ್ರೆ ಏನು ಹಾಗಾದ್ರೆ? SSH ಅಂದ್ರೆ ಏನು ಕೇಳಿದ್ರೆ ಸೆಕ್ಯೂರ್ ಶೆಲ್ ರಿಮೋಟ್ ಸಿಸ್ಟಮ್. ಸೆಕ್ಯೂರ್ ಶೆಲ್ ಅಂತೇಳಿದು ಸೆಕ್ಯೂರ್ ಶೆಲ್. ಇದು ರಿಮೋಟ್ ಸಿಸ್ಟಮ್ಗೆ ಸೆಕ್ಯೂರ್ ಆಕ್ಸೆಸ್ ನೀಡೋದಕ್ಕೆ ಬಳಸಲಾಗುತ್ತೆ. SMTP ಯ ಪ್ರಮುಖ ಕಾರ್ಯ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಇಮೇಲ್ ಅನ್ನು ಕಳಿಸುವಂಥದ್ದು. ನೋಡಿ, SMTP ಅಂದ್ರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. SMTP ಅಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತೇಳಿ. ಆ್ಯಕ್ಚುಲಿ ಇದು ಇಮೇಲ್ ಮೆಸೇಜನ್ನು ಕಳಿಸೋದಕ್ಕೆ ಬಳಸಲಾಗುತ್ತೆ. ಮೇಲ್ ಸರ್ವಿಸ್ ನಡುವೆ ಮೆಸೇಜ್ ಟ್ರಾನ್ಸ್ಫರ್ ಮಾಡುವಲ್ಲಿಯೂ ಕೂಡ ಇದು ಬಹಳ ಪ್ರಮುಖವಾಗಿದ್ದು. ರೂಟರ್ನ ಮುಖ್ಯ ಕಾರ್ಯ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಬೇರೆ ನೆಟ್ವರ್ಕ್ಗಳ ನಡುವೆ ಪ್ಯಾಕೆಟ್ಸ್ ಫಾರ್ವರ್ಡ್ ಮಾಡುವಂಥದ್ದು. ನೋಡಿ, ರೂಟರ್ ವಿವಿಧ ನೆಟ್ವರ್ಕ್ ನಡುವೆ ಪ್ಯಾಕೆಟ್ಸ್ ಅನ್ನು ರೂಟ್ ಮಾಡುತ್ತೆ. ಇದು ಡೆಸ್ಟಿನೇಷನ್ IP ಅಡ್ರೆಸ್ ಅನ್ನು ಆಧರಿಸಿ ಸೂಕ್ತ ರೂಟ್ ಆಯ್ಕೆ ಮಾಡುತ್ತೆ. ಹೋಮ್ ವೈಫೈ ರೂಟರ್ ಸಾಮಾನ್ಯವಾಗಿ ಲೋಕಲ್ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ನಡುವೆ ಗೇಟ್ವೇ ಆಗಿ ಕೆಲಸ ಮಾಡುತ್ತೆ. ಸ್ವಿಚ್ ಸಾಮಾನ್ಯವಾಗಿ ಯಾವ ಲೇಯರ್ನಲ್ಲಿ ಕಾರ್ಯನಿರ್ವಹಿಸುತ್ತೆ? ರೈಟ್ ಆನ್ಸರ್ ಇಸ್ ಇದು ಡಾಟಾ ಲಿಂಕ್ ಲೇಯರ್ನಲ್ಲಿ ಸಾಮಾನ್ಯವಾಗಿ ಇದು ಕಾರ್ಯನಿರ್ವಹಿಸುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮ್ಯಾಕ್ ಅಡ್ರೆಸ್ ಸಾಮಾನ್ಯವಾಗಿ ಯಾವ ಲೇಯರ್ಗೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಡಾಟಾ ಲಿಂಕ್ ಲೇಯರ್ಗೆ ಸಂಬಂಧಪಟ್ಟಿದೆ. ಯಾವುದು ಇದು? ಮ್ಯಾಕ್ ಅಡ್ರೆಸ್. ಮ್ಯಾಕ್ ಅಡ್ರೆಸ್ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ನ ಹಾರ್ಡ್ವೇರ್ ಲೆವೆಲ್ ಐಡೆಂಟಿಫೈಯರ್ ಆಗಿದೆ.
OSI ಮಾಡೆಲ್ನಲ್ಲಿ ಇದು ಡಾಟಾ ಲಿಂಕ್ ಲೇಯರ್ಗೆ ಸಂಬಂಧಿಸಿದೆ. ಎಥರ್ನೆಟ್ ಫ್ರೇಮ್ಸ್ನಲ್ಲಿ ಇದು ಮ್ಯಾಕ್ ಅಡ್ರೆಸ್ ಆಗಿ ಬಳಸಲಾಗುತ್ತೆ. TCPಯ ಪ್ರಮುಖ ಲಕ್ಷಣ ಏನು? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕನೆಕ್ಷನ್ ಓರಿಯೆಂಟೆಡ್ ಮತ್ತು ರಿಲಯಬಲ್. TCPಯ ಪ್ರಮುಖ ಲಕ್ಷಣ. TCP ಕನೆಕ್ಷನ್ ಓರಿಯೆಂಟೆಡ್ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್ ಆಗಿದೆ ಮತ್ತು ಇದು ಅಕ್ನಾಲೆಜ್ಮೆಂಟ್ ಮತ್ತು ಸೀಕ್ವೆನ್ಸಿಂಗ್ ಮತ್ತು ರೀಟ್ರಾನ್ಸ್ಮಿಷನ್ ಮುಂತಾದ ಮೆಕ್ಯಾನಿಸಮ್ನಲ್ಲಿ ಇದನ್ನು ಬಳಸಲಾಗುತ್ತೆ. UDPಯ ಪ್ರಮುಖ ಲಕ್ಷಣ ಏನು? UDP ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕನೆಕ್ಷನ್ ಲೆಸ್. ಕನೆಕ್ಷನ್ ಇಲ್ಲದೆ ಇರೋದೇ ಇದರ ಪ್ರಮುಖ ಲಕ್ಷಣ. ನೋಡಿ, ಇದು TCP ಅಂತೆ ಡೆಲಿವರಿ ಗ್ಯಾರಂಟಿ ಅಥವಾ ಮ್ಯಾಂಡೇಟರಿ ಟ್ರಾನ್ಸ್ಮಿಷನ್ ನೀಡೋದಿಲ್ಲ. ಇದರ ಓವರ್ ಹೆಡ್ ಕಡಿಮೆ ಇರೋದ್ರಿಂದ ರಿಯಲ್ ಟೈಮ್ ಅಪ್ಲಿಕೇಶನ್ಗಳಲ್ಲಿ ಉಪಯುಕ್ತವಾಗಿದೆ. TCP ಅಥವಾ IP ಮಾಡೆಲ್ನಲ್ಲಿ IP ಯಾವ ಲೇಯರ್ಗೆ ಸೇರಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಆಪ್ಷನ್ ಸಿ ಇಂಟರ್ನೆಟ್ಗೆ ಸಂಬಂಧಪಟ್ಟಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, TCP IP ಮಾಡೆಲ್ನಲ್ಲಿ IP ಇಂಟರ್ನೆಟ್ ಲೇಯರ್ಗೆ ಸೇರಿದೆ. ಇದು ಪ್ಯಾಕೆಟ್ ಅಡ್ರೆಸ್ಸಿಂಗ್ ಮತ್ತು ರೂಟಿಂಗ್ಗೆ ಸಂಬಂಧಿಸಿದೆ. ಏನಕ್ಕೆ ಸಂಬಂಧಿಸಿದೆ? ಪ್ಯಾಕೆಟ್ ಅಡ್ರೆಸ್ಸಿಂಗ್ ಮತ್ತು ರೂಟಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು. ಪಿಂಗ್ ಕಮಾಂಡ್ ಸಾಮಾನ್ಯವಾಗಿ ಯಾವುದನ್ನು ಪರೀಕ್ಷೆ ಮಾಡೋದಕ್ಕೆ ಬಳಸ್ತಾರೆ? ಪಿಂಗ್ ಕಮಾಂಡನ್ನು. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ನೆಟ್ವರ್ಕ್ ರೀಚಬಿಲಿಟಿಯನ್ನು ಟೆಸ್ಟ್ ಮಾಡಬೇಕಾದ್ರೆ ಪಿಂಗ್ ಕಮಾಂಡನ್ನು ಬಳಸ್ತಾರೆ. ಪಿಂಗ್ ಕಮಾಂಡ್ ಇದು ಡೆಸ್ಟಿನೇಷನ್ ಹೋಸ್ಟ್ ರೀಚಬಲ್ ಆಗಿದೆಯಾ ಎಂಬುದನ್ನು ಪರೀಕ್ಷಿಸುತ್ತೆ. ಇದು ICMP ಎಕೋ ರಿಕ್ವೆಸ್ಟ್ ಬಳಸುವ ಸಾಮಾನ್ಯ ವಿಧಾನವಾಗಿದೆ. ನೆಟ್ವರ್ಕ್ ಟ್ರಬಲ್ ಶೂಟಿಂಗ್ನಲ್ಲಿ ಇದು ಬಹಳ ಉಪಯುಕ್ತ. ಎಲ್ಲಿ ಉಪಯುಕ್ತ? ಇದು ನೆಟ್ವರ್ಕ್ ಸಮಸ್ಯೆ ಇದ್ದಾಗ ನೆಟ್ವರ್ಕ್ ಟ್ರಬಲ್ ಶೂಟ್ನಲ್ಲಿ ಉಪಯುಕ್ತವಾಗಿದೆ. ಒನ್ 127.0.0.1 ಯಾವ ಅಡ್ರೆಸ್ಗೆ ಪ್ರಸಿದ್ಧ? ಇದು ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಲೂಪ್ ಬ್ಯಾಕ್ಗೆ ಇದೊಂದು ಪ್ರಸಿದ್ಧವಾಗಿರುವಂಥದ್ದು. ಸಬ್ನೆಟ್ ಮಾಸ್ಕ್ 255.255.255 ಇದು ಯಾವ ಪ್ರಿಫಿಕ್ಸ್ಗೆ ಸಮಾನ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 24/24. ನೆಟ್ವರ್ಕ್ನಲ್ಲಿ ಗೇಟ್ವೇನ ಮುಖ್ಯ ಕಾರ್ಯ ಏನು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಬೇರೆ ನೆಟ್ವರ್ಕ್ಗೆ ಟ್ರಾಫಿಕ್ ಅನ್ನು ಕಳಿಸುವಂಥದ್ದು ಈ ನೆಟ್ವರ್ಕ್ನಲ್ಲಿ ಗೇಟ್ವೇನ ಪ್ರಮುಖ ಕಾರ್ಯ. ಗೇಟ್ವೇ ಲೋಕಲ್ ನೆಟ್ವರ್ಕ್ನ ಹೊರಗಿನ ಡೆಸ್ಟಿನೇಷನ್ಗೆ ಟ್ರಾಫಿಕ್ ಫಾರ್ವರ್ಡ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹೋಮ್ ನೆಟ್ವರ್ಕಲ್ಲಿ ರೂಟರ್ ಸಾಮಾನ್ಯವಾಗಿ ಡಿಫಾಲ್ಟ್ ಗೇಟ್ವೇ ಆಗಿರುತ್ತೆ. ಫಿಶಿಂಗ್ ಅಂದರೆ ಏನು? ಸೊ ಫಿಶಿಂಗ್ ಅಂದರೆ ಏನು ಕೇಳಿದ್ರೆ ರೈಟ್ ಆನ್ಸರ್ ಈಸ್ ಮೋಸದಿಂದ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಪಡೆಯುವಂಥ ಒಂದು ಪ್ರಯತ್ನ. ರ್ಯಾನ್ಸಮ್ ವೇರ್ ಇದೆಯಲ್ಲ, ಇದು ಸಾಮಾನ್ಯವಾಗಿ ಏನನ್ನು ಮಾಡುತ್ತೆ? ರೈಟ್ ಆನ್ಸರ್ ಇದು ಆಪ್ಷನ್ ಎ ಇದು ಫೈಲ್ ಇನ್ಕ್ರಿಪ್ಟ್ ಮಾಡಿ ಹಣವನ್ನು ಬೇಡುವಂಥದ್ದು. ಹ್ಯಾಕರ್ಸ್ ಈ ಕೆಲಸವನ್ನು ಮಾಡ್ತಾರೆ. ಸೊ ರ್ಯಾನ್ಸಮ್ ವೇರ್ ಮ್ಯಾಲಿಷಿಯಸ್ ಸಾಫ್ಟ್ವೇರ್ನ ಒಂದು ವಿಧ. ಇದು ವಿಕ್ಟಿಮ್ನ ಫೈಲ್ಸನ್ನು ಇನ್ಕ್ರಿಪ್ಟ್ ಮಾಡುತ್ತೆ ಮತ್ತು ಆಕ್ಸೆಸ್ ಬ್ಲಾಕ್ ಮಾಡುತ್ತೆ. ನಂತರ ಅಟ್ಯಾಕರ್ ಹಣವನ್ನು ಕೇಳ್ತಾರೆ. ಸ್ಪೈವೇರ್ ಉದ್ದೇಶ ಸಾಮಾನ್ಯವಾಗಿ ಏನು? ರೈಟ್ ಆನ್ಸರ್ ಇದು ಆಪ್ಷನ್ ಎ ಯೂಸರ್ ಆಕ್ಟಿವಿಟಿಯನ್ನು ಗುಪ್ತವಾಗಿ ಮಾನಿಟರ್ ಮಾಡುವಂಥದ್ದು ಸ್ಪೈವೇರ್. ನೋಡಿ, ಸ್ಪೈವೇರ್ ಇದೆಯಲ್ಲ, ಇದು ಬ್ರೌಸಿಂಗ್ ಹ್ಯಾಬಿಟ್ಸ್, ಕ್ರೆಡೆನ್ಷಿಯಲ್ಸ್ ಮತ್ತು ಪರ್ಸನಲ್ ಇನ್ಫಾರ್ಮೇಷನ್ ಗುರಿಯಾಗಿಸಿ ಇರುವಂಥದ್ದು. ಇದೊಂದು ಪ್ರೈವೇಸಿಗೆ ಒಂದು ದೊಡ್ಡ ಅಪಾಯ ಅಂತ ಹೇಳ್ಬೋದು. ಫೈರ್ ವಾಲ್ನ ಮುಖ್ಯ ಉದ್ದೇಶ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ನೆಟ್ವರ್ಕ್ ಟ್ರಾಫಿಕ್ ಅನ್ನು ನಿಯಂತ್ರಣ ಮಾಡುವಂಥದ್ದು. ನೆಟ್ವರ್ಕ್ ಬ್ಯುಸಿ ಬರದೇ ಇರೋ ಹಂಗೆ ಮಾಡೋದು ಫೈರ್ ವಾಲ್ನ ಪ್ರಮುಖ ಒಂದು ಲಕ್ಷಣ ಆಗಿದೆ. ಹಾಗೆಯೇ ಇದು ಅನ್ಆಥರೈಸ್ಡ್ ಕನೆಕ್ಷನ್ ಅನ್ನು ಬ್ಲಾಕ್ ಮಾಡುತ್ತೆ. ಅನ್ಆಥರೈಸ್ಡ್ ಕನೆಕ್ಷನ್ಸ್ ಬ್ಲಾಕ್ ಮಾಡುತ್ತೆ. ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಎರಡು ಸ್ವತಂತ್ರ ಅಥೆಂಟಿಕೇಶನ್ ಫ್ಯಾಕ್ಟರ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
2FA ನಲ್ಲಿ ಲಾಗಿನ್ಗೆ 2 ವಿಭಿನ್ನ ಫ್ಯಾಕ್ಟರ್ ಅಗತ್ಯ ಇರುತ್ತೆ. ಉದಾಹರಣೆಗೆ ಪಾಸ್ವರ್ಡ್ ಜೊತೆಗೆ OTP ಅಥವಾ ಅಥೆಂಟಿಕೇಟರ್ ಕೋಡ್. ಪಾಸ್ವರ್ಡ್ ಕದ್ರೂ ಕೂಡ 2ನೇ ಫ್ಯಾಕ್ಟರ್ ಇಲ್ಲದೆ ಅಕೌಂಟ್ ಆಕ್ಸೆಸ್ ಕಷ್ಟ ಆಗುತ್ತೆ. ಹಾಗಾಗಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಬಹಳ ಮುಖ್ಯ. ಹ್ಯಾಶಿಂಗ್ ಮತ್ತು ಇನ್ಕ್ರಿಪ್ಷನ್ ನಡುವಿನ ಪ್ರಮುಖ ವ್ಯತ್ಯಾಸ ಏನು? ರೈಟ್ ಆನ್ಸರ್ ಇದು ಆಪ್ಷನ್ ಎ. ಹ್ಯಾಶಿಂಗ್ ಸಾಮಾನ್ಯವಾಗಿ ಒನ್ ವೇ, ಇನ್ಕ್ರಿಪ್ಷನ್ ರಿವರ್ಸಬಲ್ ಆಗಿರುವಂಥದ್ದು. ನೋಡಿ, ಇದು ಸಾಮಾನ್ಯವಾಗಿ ಕ್ರಿಪ್ಟೋಗ್ರಾಫಿಕ್ ಹ್ಯಾಶಿಂಗ್ ಅನ್ನು ಒರಿಜಿನಲ್ ಡಾಟಾಗೆ ನೇರವಾಗಿ ರಿವರ್ಸ್ ಮಾಡೋಕ್ಕಾಗಲ್ಲ. ಎನ್ಕ್ರಿಪ್ಷನ್ ಅಲ್ಲಿ ಕೀ ಬಳಸಿ ಎನ್ಕ್ರಿಪ್ಟೆಡ್ ಡಾಟಾವನ್ನು ಎನ್ಕ್ರಿಪ್ಟ್ ಮಾಡಬಹುದು, ಡಿಕ್ರಿಪ್ಟ್ ಮಾಡಬಹುದು. ಸೊ ಪಾಸ್ವರ್ಡ್ ಸ್ಟೋರೇಜ್ನಲ್ಲಿ ಸೆಕ್ಯೂರ್ ಹ್ಯಾಶಿಂಗ್ ಆಲ್ಗೋರಿದಮ್ ಬಳಸೋದು ಸಾಮಾನ್ಯ. ಡಿಜಿಟಲ್ ಸಿಗ್ನೇಚರ್ ಮುಖ್ಯವಾಗಿ ಯಾವುದನ್ನು ಖಚಿತಪಡಿಸಲು ಸಹಾಯ ಮಾಡುತ್ತೆ? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಎ. ಅಥೆಂಟಿಸಿಟಿ ಮತ್ತು ಇಂಟಿಗ್ರಿಟಿಯನ್ನು ಖಚಿತಪಡಿಸೋದಕ್ಕೆ ಡಿಜಿಟಲ್ ಸಿಗ್ನೇಚರ್ ಬಹಳ ಪ್ರಮುಖವಾಗಿ ಕೆಲಸ ಮಾಡುತ್ತೆ. ನೋಡಿ, ಡಿಜಿಟಲ್ ಸಿಗ್ನೇಚರ್ ಇದೆಯಲ್ಲ, ಇದು ಸೆಂಡರ್ ಅಥೆಂಟಿಕೇಟ್ ಆಗಿದಾನ ಅಥವಾ ಡಾಟಾ ಬದಲಾಗಿದೆಯಾ ಅಂತೇಳಿ ಪರಿಶೀಲನೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಬ್ರೂಟ್ ಫೋರ್ಸ್ ಅಟ್ಯಾಕ್ ಅಂದರೆ ಏನು? ಬ್ರೂಟ್ ಫೋರ್ಸ್ ಅಟ್ಯಾಕ್ ಅಂದರೆ ಏನು? ರೈಟ್ ಆನ್ಸರ್ ಇದು ಆಪ್ಷನ್ ಎ. ಎಲ್ಲ ಅನೇಕ ಪಾಸ್ವರ್ಡ್ ಕಾಂಬಿನೇಷನ್ಗಳನ್ನು ಪ್ರಯತ್ನಿಸೋದು. ಅಂದರೆ ಬ್ರೂಟ್ ಫೋರ್ಸ್ ಅಟ್ಯಾಕ್ನಲ್ಲಿ ಅಟ್ಯಾಕರ್ ಪಾಸ್ವರ್ಡನ್ನು ಗೆಸ್ ಮಾಡೋದಕ್ಕೆ ಅನೇಕ ಕಾಂಬಿನೇಷನ್ನ ಪ್ರಯತ್ನ ಮಾಡ್ತಾನೆ. ಪಾಸ್ವರ್ಡ್ ಉದ್ದ ಮತ್ತು ಕಾಂಪ್ಲೆಕ್ಸಿಟಿ ಹೆಚ್ಚಿದಂತೆ ಸರ್ಚ್ ಸ್ಪೇಸ್ ಹೆಚ್ಚುತ್ತೆ. ಸೊ ಅಕೌಂಟ್ ಲಾಕೌಟ್ ಮತ್ತು ರೇಟ್ ಲಿಮಿಟಿಂಗ್ ಅಂತ ಅಟ್ಯಾಕ್ ಕಡಿಮೆ ಮಾಡಬಹುದು. DDoSನ ಅಟ್ಯಾಕ್ನ ಮುಖ್ಯ ಗುರಿ ಯಾವುದು? ರೈಟ್ ಆನ್ಸರ್ ಇದು ಆಪ್ಷನ್ ಎ. ಸರ್ವಿಸ್ ಅವೈಲಬಿಲಿಟಿಗೆ ಅಡ್ಡಿಪಡಿಸೋದು DDoS ಅಟ್ಯಾಕ್ನ ಮುಖ್ಯ ಗುರಿಯಾಗಿದೆ. DDoS ಅಂದರೆ ಡಿಸ್ಟ್ರಿಬ್ಯೂಟೆಡ್ ಡೆನಿಯಲ್ ಆಫ್ ಸರ್ವಿಸ್. ಡಿಸ್ಟ್ರಿಬ್ಯೂಟೆಡ್ ಡೆನಿಯಲ್ ಆಫ್ ಸರ್ವಿಸ್ ಅಂತೇಳಿ. ಏನು DDoS ಅಂದರೆ? ಡಿಸ್ಟ್ರಿಬ್ಯೂಟೆಡ್ ಡೆನಿಯಲ್ ಆಫ್ ಸರ್ವಿಸ್ ಅಂತೇಳಿ. ಸೊ ಇದರ ಮುಖ್ಯ ಗುರಿ ಏನು ಕೇಳಿದ್ರೆ ಸರ್ವಿಸ್ ಅವೈಲಬಿಲಿಟಿಗೆ ಅಡ್ಡಿಪಡಿಸುವಂಥದ್ದು. ಇದು ಅನೇಕ ಕಾಂಪ್ರಮೈಸ್ಡ್ ಸಿಸ್ಟಮನ್ನು ಬಳಸಿ ಟಾರ್ಗೆಟ್ ಸರ್ವಿಸ್ಗೆ ಅತಿಯಾದ ಟ್ರಾಫಿಕ್ ಅನ್ನು ಕಳಿಸುತ್ತೆ. ಇದರಿಂದಾಗಿ ಲೆಜಿಟಿಮೇಟ್ ಯೂಸರ್ಸ್ಗೆ ಸರ್ವಿಸ್ ಅನ್ಅವೈಲಬಿಲಿಟಿ ಆಗಬಹುದು. ಸೋಷಿಯಲ್ ಎಂಜಿನಿಯರಿಂಗ್ ಮುಖ್ಯವಾಗಿ ಯಾವುದನ್ನು ಎಕ್ಸ್ಪ್ಲಾಯ್ಟ್ ಮಾಡುತ್ತೆ? ರೈಟ್ ಆನ್ಸರ್ ಇದು ಆಪ್ಷನ್ ಎ. ಮಾನವ ಮನೋವಿಜ್ಞಾನ ಮತ್ತು ನಂಬಿಕೆಯನ್ನು ಎಕ್ಸ್ಪ್ಲಾಯ್ಟ್ ಮಾಡುತ್ತೆ. ಕಂಪೈಲರ್ನ ಮುಖ್ಯ ಕಾರ್ಯ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಹೈ ಲೆವೆಲ್ ಸೋರ್ಸ್ ಕೋಡನ್ನು ಮೆಷಿನ್ ಅಥವಾ ಆಬ್ಜೆಕ್ಟ್ ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡೋದು ಕಂಪೈಲರ್ನ ಮುಖ್ಯ ಕಾರ್ಯವಾಗಿದೆ. ಹಾಗೆಯೇ ಇದು ಟಾರ್ಗೆಟ್ ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ನಂತರ ಜನರೇಟೆಡ್ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಕಾಂಪಿಲೇಷನ್ ಸಾಮಾನ್ಯವಾಗಿ ಸೋರ್ಸ್ ಕೋಡ್ನ ಅನೇಕ ಸ್ಟೇಟ್ಮೆಂಟನ್ನು ಒಟ್ಟಾಗಿ ಪ್ರೊಸೆಸ್ ಮಾಡುತ್ತೆ. ಇಂಟರ್ಪ್ರೆಟರ್ ಮತ್ತು ಕಂಪೈಲರ್ ನಡುವಿನ ಪ್ರಮುಖ ವ್ಯತ್ಯಾಸ ಏನು ಹಾಗಾದರೆ? ರೈಟ್ ಆನ್ಸರ್ ಇದು ಆಪ್ಷನ್ ಎ. ಇಂಟರ್ಪ್ರೆಟರ್ ಸಾಮಾನ್ಯವಾಗಿ ಕೋಡನ್ನು ಹಂತ ಹಂತವಾಗಿ ಎಕ್ಸಿಕ್ಯೂಟಿವ್ ಅಥವಾ ಟ್ರಾನ್ಸ್ಲೇಟ್ ಮಾಡುತ್ತೆ. ಆಲ್ಗಾರಿದಮ್ ಅಂದರೆ ಏನು? ರೈಟ್ ಆನ್ಸರ್ ಇದು ಆಪ್ಷನ್ ಎ. ಸಮಸ್ಯೆ ಪರಿಹರಿಸಲು ಕ್ರಮಬದ್ಧ ಹಂತಗಳ ಸಮೂಹವೇ ಆಲ್ಗಾರಿದಮ್. ನೋಡಿ, ಸಾಮಾನ್ಯವಾಗಿ ಆಲ್ಗಾರಿದಮ್ ಅಂದರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಲು ಫೈನೈಟ್ ಮತ್ತು ವೆಲ್ ಡಿಫೈನ್ಡ್ ಸ್ಟೆಪ್ಸ್ ಹೊಂದಿರುತ್ತೆ. ಪ್ರೋಗ್ರಾಮಿಂಗ್ ಮಾಡುವ ಮೊದಲು ಆಲ್ಗಾರಿದಮ್ ರೂಪಿಸುವುದು ಲಾಜಿಕ್ ಕ್ಲಿಯರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಫ್ಲೋ ಚಾರ್ಟ್ನಲ್ಲಿ ಡೈಮಂಡ್ ಸಿಂಬಲ್ ಸಾಮಾನ್ಯವಾಗಿ ಯಾವುದನ್ನು ಸೂಚಿಸುತ್ತೆ? ರೈಟ್ ಆನ್ಸರ್ ಇದು ಆಪ್ಷನ್ ಬಿ, ಡಿಸಿಷನ್. ಫ್ಲೋ ಚಾರ್ಟ್ನಲ್ಲಿ ಈ ಡೈಮಂಡ್ ಸಿಂಬಲ್ ಇದೆಯಲ್ಲ, ಇದು ಡಿಸಿಷನ್ ಸೂಚಿಸುತ್ತೆ. ಸಾಮಾನ್ಯವಾಗಿ ಇದರಿಂದ ಎಸ್ ಆರ್ ನೋ, ಟ್ರೂ ಆರ್ ಫಾಲ್ಸ್ ಬ್ರಾಂಚ್ ಹೊರಬರುತ್ತೆ. ಸೊ ರಿಕ್ಟ್ಯಾಂಗಲ್ ಪ್ರೊಸೆಸ್ ಮತ್ತು ಪ್ಯಾರಲಲ್ ಆಲ್ಗಾರಿದಮ್ ಇನ್ಪುಟ್ ಔಟ್ಪುಟ್ ಅನ್ನು ಸೂಚಿಸುತ್ತೆ. ಬೈನರಿ ಸರ್ಚ್ ಬಳಸಲು ಸಾಮಾನ್ಯವಾಗಿ ಡಾಟಾ ಹೆಂಗಿರಬೇಕು? ರೈಟ್ ಆನ್ಸರ್ ಇದು ಆಪ್ಷನ್ ಎ, ಸಾರ್ಟೆಡ್ ಆಗಿರಬೇಕು. ಬೈನರಿ ಸರ್ಚ್ನ ಡಾಟಾ ಸರ್ಚ್ ಸ್ಪೇಸನ್ನು ಪ್ರತಿ ಹಂತದಲ್ಲಿ ಅರ್ಧಕ್ಕೆ ಕಡಿಮೆ ಮಾಡುತ್ತೆ. ಬೈನರಿ ಸರ್ಚ್ನ ಸರಾಸರಿ ಅಥವಾ ಅತ್ಯುನ್ನತ ಸಾಮಾನ್ಯ ಟೈಮ್ ಕಾಂಪ್ಲೆಕ್ಸಿಟಿ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, O (log n). ಸ್ಟ್ಯಾಕ್ ಯಾವ ಪ್ರಿನ್ಸಿಪಲ್ನ ಅನುಸರಿಸುತ್ತೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಲಿಫೋ. ಸ್ಟಾಕ್ ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ ಅನ್ನು ಅನುಸರಿಸುತ್ತೆ. ಕೊನೆಯದಾಗಿ ಎಲಿಮೆಂಟ್ ಮೊದಲು ಹೊರಬರುತ್ತೆ. ಕ್ಯೂ ಯಾವ ಪ್ರಿನ್ಸಿಪಲ್ನ ಅನುಸರಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಫಿಫೋ. ರೆಕರ್ಷನ್ ಅಂದ್ರೆ ಏನು? ರಿಕರ್ಷನ್ ಅಂದ್ರೆ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಫಂಕ್ಷನ್ ತನ್ನನ್ನೇ ಕಾಲ್ ಮಾಡುವುದು. ಆಬ್ಜೆಕ್ಟಿವ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ನಲ್ಲಿ
ಇನ್ಕ್ಯಾಪ್ಸುಲೇಷನ್ ಅಂದರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಡಾಟಾ ಮತ್ತು ಮೆಥಡ್ಸನ್ನು ಒಂದೇ ಯೂನಿಟ್ ಇನ್ಕ್ಯಾಪ್ಸುಲೇಟ್ ಮಾಡುವಂಥದ್ದು. GPU ಮುಖ್ಯವಾಗಿ ಯಾವುದಕ್ಕಾಗಿ ಆಪ್ಟಿಮೈಸ್ಡ್ ಆಗಿರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಪ್ಯಾರಲಲ್ ಗ್ರಾಫಿಕ್ಸ್ ಮತ್ತು ಕಂಪ್ಯೂಟೇಷನ್ಗೆ ಇದು ಆಪ್ಟಿಮೈಸ್ಡ್ ಆಗಿರುತ್ತೆ. SST ಮತ್ತು HDD ನಡುವಿನ ಪ್ರಮುಖ ವ್ಯತ್ಯಾಸ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. SST ನಲ್ಲಿ ಮೂವಿಂಗ್ ಮೆಕ್ಯಾನಿಕಲ್ ಪಾರ್ಟ್ಸ್ ಇರುವುದಿಲ್ಲ. RAID 1 ಮುಖ್ಯ ಲಕ್ಷಣ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಮಿರರಿಂಗ್. ಇಲ್ಲಿ ಡಾಟಾ ಮಿರರ್ ಕಾಪಿ ಅಥವಾ ಡಿಸ್ಕ್ನಲ್ಲಿ ಇಡಲಾಗುತ್ತೆ. ಒಂದು ಡಿಸ್ಕ್ ಫೇಲ್ ಆದರೂ ಕೂಡ ಮಿರರ್ನಿಂದ ಡಾಟಾ ಆಕ್ಸೆಸನ್ನು ಮುಂದುವರಿಸಬಹುದು. RAID 0ನ ಪ್ರಮುಖ ಲಕ್ಷಣ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಸ್ಟ್ರಿಪ್ಪಿಂಗ್ ವಿತೌಟ್ ಪ್ಯಾರಿಟಿ ಮಿರರಿಂಗ್. ಅಂದರೆ RAID 0 ಡಾಟಾವನ್ನು ಅನೇಕ ಡಿಸ್ಕ್ನಲ್ಲಿ ಸ್ಟ್ರೈಪ್ ಮಾಡುತ್ತೆ. ಇದರಿಂದ ರೀಡ್ ಅಥವಾ ರೈಟ್ ಪರ್ಫಾರ್ಮೆನ್ಸನ್ನು ಸುಧಾರಿಸಬಹುದು. ರೀಡ್ ಅಥವಾ ರೈಟ್ ಪರ್ಫಾರ್ಮೆನ್ಸ್ ಸುಧಾರಿಸಬಹುದು. UPSನ ಮುಖ್ಯ ಉದ್ದೇಶ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ವಿದ್ಯುತ್ ವ್ಯತ್ಯಯ ಸಂದರ್ಭದಲ್ಲಿ ತಾತ್ಕಾಲಿಕ ಪವರ್ ಬ್ಯಾಕಪ್ ಅನ್ನು ನೀಡುವಂಥದ್ದು. ಮದರ್ ಬೋರ್ಡ್ನಲ್ಲಿ ಬಯೋಸ್ ಅಥವಾ UEFI ಸಾಮಾನ್ಯವಾಗಿ ಯಾವುದರಲ್ಲಿ ಸಂಗ್ರಹಿತವಾಗಿರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಫರ್ಮ್ವೇರ್ ಸ್ಟೋರೇಜ್ನಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಯಾಚೆ ಮೆಮೊರಿಯಲ್ಲಿ ಸಾಮಾನ್ಯವಾಗಿ ಯಾವ ಪ್ರಿನ್ಸಿಪಲ್ ಬಳಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಲೊಕ್ಯಾಲಿಟಿ ರೆಫರೆನ್ಸ್. ಟೆಂಪರಲ್ ಲೊಕ್ಯಾಲಿಟಿ ಅಂದರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಇತ್ತೀಚೆಗೆ ಬಳಸಿದ ಡಾಟಾ ಇನ್ಸ್ಟ್ರಕ್ಷನ್ ಮತ್ತೆ ಬಳಸುವ ಸಾಧ್ಯತೆ ಇರೋದಕ್ಕೆ ಟೆಂಪರಲ್ ಲೊಕ್ಯಾಲಿಟಿ ಅಂತ ಕರಿತೀವಿ. ಸ್ಪೇಷಿಯಲ್ ಲೊಕ್ಯಾಲಿಟಿ ಅಂದರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಹತ್ತಿರದ ಮೆಮೊರಿ ಲೊಕೇಶನ್ ಬಳಸುವಂಥ ಪ್ರವೃತ್ತಿಗೆ ಸ್ಪೇಷಿಯಲ್ ಲೊಕ್ಯಾಲಿಟಿ ಅಂತಾರೆ. ಇನ್ನು ವಿರ್ಚುವಲೈಸೇಷನ್ ಅಂದರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಫಿಸಿಕಲ್ ಸೋರ್ಸ್ಗಳ ಮೇಲೆ ವಿರ್ಚುವಲ್ ಕಂಪ್ಯೂಟಿಂಗ್ ಎನ್ವಿರಾನ್ಮೆಂಟ್ಸನ್ನು ನಿರ್ಮಾಣ ಮಾಡುವಂಥದ್ದು. ಇನ್ನು ಕ್ಲೌಡ್ ಕಂಪ್ಯೂಟಿಂಗ್ನಲ್ಲಿ SaaS ಅಂದರೆ ಏನು? SaaS ಅಂದರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. IaaS ಅಂದರೆ ಏನು? ರೈಟ್ ಆನ್ಸರ್ ಇಸ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್. ಇನ್ನು PaaS ಅಂದರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್. AI ಅಲ್ಲಿ ಮೆಷಿನ್ ಲರ್ನಿಂಗ್ ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಎ. ಡಾಟಾದಿಂದ ಪ್ಯಾಟರ್ನ್ ಅನ್ನು ಕಲಿತು ಪ್ರಿಡಿಕ್ಷನ್ ಅಥವಾ ಡಿಸಿಷನ್ ಮಾಡುವಂಥ ವಿಧಾನವೇ ಮೆಷಿನ್ ಲರ್ನಿಂಗ್. OCR ಟೆಕ್ನಾಲಜಿ ಯಾವುದಕ್ಕಾಗಿ ಬಳಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಚಿತ್ರದಲ್ಲಿರುವ ಪ್ರಿಂಟೆಡ್ ಟೈಪ್ ಟೆಕ್ಸ್ಟನ್ನು ಮೆಷಿನ್ ರೀಡಬಲ್ ಟೆಕ್ಸ್ಟ್ಗೆ ಪರಿವರ್ತನೆ ಮಾಡೋದಕ್ಕೆ ಬಳಸಲಾಗುತ್ತೆ. QR ಕೋಡ್ ಯಾವ ರೀತಿಯ ಕೋಡ್ಗೆ ಉದಾಹರಣೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. 2D ಬಾರ್ ಕೋಡ್. ಇದೊಂದು 2D 2 ಡೈಮೆನ್ಷನ್. JPEG ಸಾಮಾನ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಇಮೇಜ್ ಕಂಪ್ರೆಷನ್ಗೆ ಸಂಬಂಧಪಟ್ಟಿದೆ. DNS ಕ್ಯಾಚೆ ಪಾಯ್ಸನಿಂಗ್ ಅಟ್ಯಾಕ್ನಲ್ಲಿ ಅಟ್ಯಾಕರ್ ಸಾಮಾನ್ಯವಾಗಿ ಏನು ಮಾಡಲು ಪ್ರಯತ್ನಿಸ್ತಾನೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ತಪ್ಪು DNS ಇನ್ಫಾರ್ಮೇಷನ್ ಮೂಲಕ ಟ್ರಾಫಿಕ್ ರೀಡೈರೆಕ್ಟ್ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ. 0 ಡೇ ವಲ್ನರಬಿಲಿಟಿ ಅಂದರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ವೆಂಡರ್ಗೆ ತಿಳಿದಿಲ್ಲದಿರುವಂತಹ ಅಥವಾ ಪ್ಯಾಚ್ ಲಭ್ಯವಾಗದಿರುವಂತಹ ವಲ್ನರಬಿಲಿಟಿಗೆ ಸಂಬಂಧಿಸಿದ ಎಕ್ಸ್ಪ್ಲಾಯ್ಟ್. ಈ ಸೆಷನ್ ಕೊನೆಯ ಪ್ರಶ್ನೆ. ಕಂಪ್ಯೂಟರ್ನ ಬೂಟಿಂಗ್ ಪ್ರಕ್ರಿಯೆ ಅಂದರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಕಂಪ್ಯೂಟರ್ ಸ್ಟಾರ್ಟ್ ಆಗಿ ಆಪರೇಟಿಂಗ್ ಸಿಸ್ಟಮ್ ಮೆಮೊರಿಗೆ ಲೋಡ್ ಆಗುವ ಪ್ರಕ್ರಿಯೆಗೆ ಕಂಪ್ಯೂಟರ್ ಬೂಟಿಂಗ್ ಅಂತ ಕರೀತಾರೆ. ಸ್ನೇಹಿತರೆ, ಇದಾಗಿತ್ತು VAO ಪೇಪರ್, ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಪಟ್ಟಂತಹ ಕಂಪ್ಯೂಟರ್ನ ಕಠಿಣವಾದ 100 ಪ್ರಶ್ನೆಗಳು. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.